This call is now being recorded. So, hi students. Today we are discussing about session 2 of unit 3, measure of location and dispersion. ಎರಡನೇ ಸೆಷನ್. ಇದರಲ್ಲಿ ಎಕ್ಸ್ಪೆರಿಮೆಂಟ್ ನಂಬರ್ 14 ಅನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇನ್ ದ ಪ್ರೀವಿಯಸ್ ಸೆಷನ್, ಹಿಂದಿನ ಸೆಷನ್ ಅಲ್ಲಿ ನಾವು ಏನೇನ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ಏನು, ದೆನ್ ವಾಟ್ ಆರ್ ದ 3 ಇಂಪಾರ್ಟೆಂಟ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ದಟ್ ಈಸ್ ಮೀನ್, ಮೋಡ್ ಮತ್ತೆ ಮೀಡಿಯನ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮೀನ್, ಮೋಡ್, ಮೀಡಿಯನ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ದೆನ್ we have discussed about that next one, that is experiment number 13, to find mean, mode, median by using that which one by Excel, MS Excel ಅನ್ನ ಯೂಸ್ ಮಾಡಿ mean, mode, median ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. and we have plot histogram for those values also. So ಇವತ್ತಿನ ಸೆಷನ್ ಅಲ್ಲಿ we are going to discuss about range, advantages and disadvantages of range, quartiles, interquartile range, then advantage and disadvantage of interquartile range, then how to find range and quartiles in Excel spreadsheet, and then experiment number 14, to generate a 50 random data sample, even and odd number data set using Microsoft Excel spreadsheet and determine the range and quartiles. Okay, so these are the things we are going to discuss. Main things is range andre enu, quartiles andre enu, interquartile range andre enu, then avunna Excel alli hege find out madodu, then based on that we have one experiment. So first we start with range. What is range? Range andre enu? Okay, ಏನು ನಿಮ್ಗೆ ರೇಂಜ್ ಅಂದ್ರೆ ಗೊತ್ತಿರೋದು? ವ್ಯಾಪ್ತಿ ಅಂದ್ರೆ ಗೊತ್ತಲ್ವಾ? ಆ ಎಂಡ್ ಇಂದ ಈ ಎಂಡ್ ವರ್ಗು ಏನಿದೆಯಲ್ಲ ಅದನ್ನ ನಾವು ರೇಂಜ್ ಅಂತ ತಗೊಳ್ತೀವಿ, ವ್ಯಾಪ್ತಿ. ಓಕೆ, ಈಗ ಹರಪನಹಳ್ಳಿ ವ್ಯಾಪ್ತಿ ಅಂದ್ರೆ ಏನು ಅಂದ್ರೆ ಆ ಕಡೆ ಆ ಒಂದು ಏನು ಹೊಸ ಡಿಗ್ರಿ ಕಾಲೇಜ್ ಆಗಿದೆಯಲ್ಲ ಆ ರೇಂಜ್ ಇಂದ ಈ ಕಡೆ ಡಿಪೋವರೆಗೂ ಅಲ್ಲಿವರೆಗೂ ಬರುತ್ತೆ ಸಿಟಿ ಅಂತ ಹೇಳಿ, ದಟ್ ಇಸ್ ದ ರೇಂಜ್ ಅಲ್ವಾ, ವ್ಯಾಪ್ತಿ ಅಂತ ತಗೊಳ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇ, ಯಾವುದೇ ಒಂದು ಡೇಟಾ ಸೆಟ್ ಅನ್ನ ಕೊಟ್ಟಿದ್ದಾಗ ಅಲ್ಲೂ ಕೂಡ ನಾವು ರೇಂಜ್ ಅನ್ನ ಡಿಫೈನ್ ಮಾಡ್ತೀವಿ. ರೇಂಜ್ ಅಂದ್ರೆ ಏನಪ್ಪಾ ಅಂದ್ರೆ, so range of a set of data is the difference between the largest and smallest value. So range of a set of a data is the difference between the largest value and smallest value. ಅಂದ್ರೆ ಲಾರ್ಜೆಸ್ಟ್ ಜಾಸ್ತಿ ವ್ಯಾಲ್ಯೂ ಏನಿದೆ ಅದು ಮೈನಸ್ ಕಡಿಮೆ ವ್ಯಾಲ್ಯೂ ಏನಿದೆ ಅದು, ಅವೆರಡನ್ನ ನಾವು ಕಳೆದಾಗ ಏನ್ ವ್ಯಾಲ್ಯೂ ಬರುತ್ತಲ್ಲ, ದಟ್ ಈಸ್ ವಾಟ್ ವಿ ಟೇಕನ್ ಆಸ್ ಎ ರೇಂಜ್. ಸೊ ರೇಂಜ್ ಆಫ್ ಸೆಟ್ ಆಫ್ ಎ ಡೇಟಾ ಈಸ್ the difference between the largest and smallest value. So it gives a rough idea of how the outcome of the data set, ಅಂದ್ರೆ ಎಷ್ಟಿದೆ outcome of data set, ಎಷ್ಟಿದೆ, ಎಷ್ಟು ನಂಬರ್ಸ್ ಇದೆ, ಯಾವ ತರ ಬರ್ತಾ ಇದೆ ಅನ್ನೋದನ್ನ ಈ ಒಂದು ರೇಂಜ್ ನಮ್ಗೆ ಹೇಳುತ್ತೆ. It gives a rough idea of how the outcome of the data set. Then the range of a set of data is the result of subtracting the smallest value from largest value. ಸೊ ನಾವು ರೇಂಜ್ ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ಬೈ ಸಬ್ಟ್ರಾಕ್ಟಿಂಗ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಫ್ರಮ್ ಲಾರ್ಜೆಸ್ಟ್ ವ್ಯಾಲ್ಯೂ. ಅವ್ರೇನೋ ಒಂದು ಡೇಟಾ ಸೆಟ್ ಕೊಟ್ಟಿರ್ತಾರೆ, ಆ ಡೇಟಾ ಸೆಟ್ ಅನ್ನ ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಳ್ತೀವಿ. ಏರಿಕೆ ಕ್ರಮದಲ್ಲಿ ಬರ್ಕೊಂಡಾಗ ಲಾಸ್ಟ್ ಅಲ್ಲಿ ಒಂದು ನಂಬರ್ ಇರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಒಂದು ನಂಬರ್ ಇರುತ್ತೆ. ಆ ಲಾಸ್ಟ್ ಅಲ್ಲಿ ಏನಿರುತ್ತಲ್ಲ ದಟ್ ಇಸ್ ದ ಲಾರ್ಜೆಸ್ಟ್ ವ್ಯಾಲ್ಯೂ, ಸ್ಟಾರ್ಟಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ ಮಾಡಿದ್ರೆ ವಿ ಗೆಟ್ ದ ರೇಂಜ್. ಓಕೆ, ಯು ಕ್ಯಾನ್ ಟೇಕ್ ಎ ಲುಕ್ ಆಫ್ ದಿಸ್ ಎಕ್ಸಾಂಪಲ್. ಈ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಾಟ್ ಇಸ್ ದಟ್? ಇಲ್ಲಿ ನಂಬರ್ಸ್ ಕೊಟ್ಟಿದೀವಿ ನಾವು, ಡೇಟಾ ಸೆಟ್ 13, 13, 14, 14, 14, 15, 15, 15, 15, 16, 16, 16. ಈ ಒಂದು ಡೇಟಾ ಸೆಟ್ ಅನ್ನ ಕೊಟ್ಟಿದೀವಿ. ಆ ಡೇಟಾ ಸೆಟ್ ಅನ್ನು ನಾವು ಏರಿಕೆ ಕ್ರಮದಲ್ಲಿ ಜೋಡಿಸ್ಕೊಂಡಿದೀವಿ. ಸೊ 13 ಇಂದ ಸ್ಟಾರ್ಟ್ ಆಗಿ 16 ವರೆಗೂ ಹೋಗಿದೆ. ಸೊ ಈ ಒಂದು ಲೆಕ್ಕವನ್ನು ನೋಡಿದಾಗ ಇಲ್ಲಿ ಈ ಒಂದು ಸ್ಟಾರ್ಟಿಂಗ್ ವ್ಯಾಲ್ಯೂ ಏನಿದೆಯಲ್ಲ, ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ಓಕೆ, ಅದು ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. ಇಲ್ಲಿ 16 ಇರೋದು ಅದೇ ಲಾಸ್ಟ್ ಇರೋದು, 16 ಏನಾಗುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. ಸೊ 13 ವಿಲ್ ಬಿ ದ ಮಿನಿಮಮ್ ವ್ಯಾಲ್ಯೂ, 16 ವಿಲ್ ಬಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆನಾ? ಸೊ ಹಾಗಾಗಿ ನಾವೀಗ ರೇಂಜ್ ಅಂತ ತಗೊಂಡ್ರೆ ಏನಂತ ಹೇಳಿ ತಗೊಳ್ತೀವಿ, ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ, ಆರ್ ಯು ಕ್ಯಾನ್ ಟೇಕ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಅಲ್ವಾ. ಒಟ್ನಲ್ಲಿ ಆ ಒಂದು ಕೊಟ್ಟಿರ್ತಕ್ಕಂಥ ಡೇಟಾ ಸೆಟ್ ಅಲ್ಲಿ ಏನು ಮ್ಯಾಕ್ಸಿಮಮ್ ನಂಬರ್ ಇದೆ ಅಥವಾ ಲಾರ್ಜೆಸ್ಟ್ ನಂಬರ್ ಇದೆ ಅದು ಮೈನಸ್
ಮಿನಿಮಮ್ ನಂಬರ್ ಯಾವ್ದಿದೆ ಅಥವಾ ಸ್ಮಾಲೆಸ್ಟ್ ನಂಬರ್ ಯಾವ್ದಿದೆ ಅದನ್ನ ಕಳೆದಾಗ ನಮ್ಗೆ ಏನ್ ಬರುತ್ತೆ, ರೇಂಜ್ ಬರುತ್ತೆ. ಸೊ ವಿ ಹ್ಯಾವ್ ಫಾರ್ಮುಲಾ, ವಿ ಹ್ಯಾವ್ ಟೇಕನ್ range is equal to highest number minus lowest number. What is the highest number here? It is 16. What is the lowest number? 13. So 16 minus 13 is 3. So the range of this data set is 3. Or ಎಷ್ಟೊಂದು ನಂಬರ್ಸ್ ಇರಬಹುದು ಮಧ್ಯದಲ್ಲಿ, ಅದು ನಮಗೆ ಅವಶ್ಯಕತೆ ಇಲ್ಲ. ನಮಗೇನು ಒಟ್ಟಿನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಯಾವುದು, ಮಿನಿಮಮ್ ನಂಬರ್ ಯಾವುದು, ಇವೆರಡೇ ನಂಬರ್ ಬೇಕು. ಸೊ ಮ್ಯಾಕ್ಸಿಮಮ್ ನಂಬರ್ ಅಲ್ಲಿ ಮಿನಿಮಮ್ ನಂಬರ್ ನ ಕಳೆದ್ರೆ ಏನ್ ನಂಬರ್ ಬರುತ್ತಲ್ಲ, ದಟ್ ಇಸ್ ರೇಂಜ್. So here for this data set, the range is 3 because highest number is 16, lowest number is 13. So 16 minus 13 is 3. So that is what the range. That is the difference between maximum value and minimum value. Okay. So hope you understood. Simple ide adu. Then what are the advantages of range? Ee range inda ಏನು ನಮಗೆ ಉಪಯೋಗ ಇದೆ? So it is a great deal of information is ignored when computing the range, since only the largest and smallest data values are considered. ನೀವು ನೋಡಿದ್ರಿ ಈಗ 13 ಇಂದ 16 ಒಳಗಡೆ ಎಷ್ಟೋ ನಂಬರ್ಸ್ ಇತ್ತು. ಆದ್ರೆ ನಮಗೆ ರೇಂಜ್ ಕಂಡುಹಿಡಿಬೇಕಾದ್ರೆ ನಾವೇನ ತಗೊಂಡ್ವಿ, ಲಾಸ್ಟ್ ನಂಬರ್ ತಗೊಂಡ್ವಿ, ಫಸ್ಟ್ ನಂಬರ್ ತಗೊಂಡ್ವಿ. ಇನ್ ದ ಸೆನ್ಸ್ ಮ್ಯಾಕ್ಸಿಮಮ್ ನಂಬರ್ ತಗೊಂಡ್ವಿ, ಮಿನಿಮಮ್ ನಂಬರ್ ತಗೊಂಡ್ವಿ. ಅವೆರಡಷ್ಟೇ ನಮಗೆ ಲೆಕ್ಕ. ಮಧ್ಯದಲ್ಲಿ ಸಾವಿರಾರು ನಂಬರ್ ಇರಲಿ, ನಮಗೆ ಅದು ಲೆಕ್ಕನೇ ಇಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಸೊ ದೇರ್ ಫೋರ್ ವಾಟ್ ವಿ ಹ್ಯಾವ್ ಟೇಕನ್ ಇಸ್ ಫಾರ್ ಅಡ್ವಾಂಟೇಜ್ ಆಫ್ range is whatever may be the number of things present in between the maximum number and minimum number. Maximum number ಮಧ್ಯೆ ಮತ್ತೆ ಮಿನಿಮಮ್ ನಂಬರ್ ಮಧ್ಯೆ ಎಷ್ಟಾದ್ರೂ ನಂಬರ್ ಇರಲಿ, ದಟ್ ಡಸಂಟ್ ಮೇಕ್ ಎ ಸೆನ್ಸ್. ನಮಗೆ ಮ್ಯಾಕ್ಸಿಮಮ್ ನಂಬರ್ ಅಷ್ಟೇ ಮುಖ್ಯ, ಮಿನಿಮಮ್ ನಂಬರ್ ಅಷ್ಟೇ ಮುಖ್ಯ. ಹಾಗಾಗಿ ಮಧ್ಯದಲ್ಲಿ ಏನೇ ನಂಬರ್ ಇದ್ರು ಅವೆಲ್ಲ ಏನ್ ಮಾಡ್ತೀವಿ, ನಾವು ಇಗ್ನೋರ್ ಮಾಡ್ಬಿಡ್ತೀವಿ. ಬಿಕಾಸ್ ರೇಂಜ್ಗೆ ಅವೆಲ್ಲ ಅವಶ್ಯಕತೆನೇ ಇಲ್ಲ. ದೆನ್ the range value of a data set is greatly influenced by the presence of just one unusually large or small value. That is the main thing. ಏನು ಅದು ಅಡ್ವಾಂಟೇಜು ಆಗುತ್ತೆ, ಡಿಸ್ಅಡ್ವಾಂಟೇಜು ಆಗುತ್ತೆ. ಯಾಕೆ ಅಂದ್ರೆ ಕೆಲವೊಂದ್ ಸರಿ ರೇಂಜ್ ಅನ್ನ ಕಂಡುಹಿಡಿಯಬೇಕಾದ್ರೆ ಎಷ್ಟೊಂದು ಸಣ್ಣ ಪುಟ್ಟ ನಂಬರ್ ಇದ್ದು ಲಾಸ್ಟ್ ನಂಬರ್ ಏನಿದೆ ಅದು ಒಂದು ದೊಡ್ಡ ನಂಬರ್ ಕೊಟ್ವಿ ಅಂದ್ರೆ ಆಟೋಮೆಟಿಕಲಿ ರೇಂಜ್ ಏನಾಗ್ಬಿಡುತ್ತೆ, ತುಂಬಾ ವ್ಯತ್ಯಾಸ ಆಗತ್ತೆ. ಅಥವಾ ಸಣ್ಣ ಸಂಖ್ಯೆ ಇದೆಯಲ್ಲ ಮಿನಿಮಮ್ ನಂಬರ್, ಅದನ್ನ ತುಂಬಾ ಸಣ್ಣ ಸಂಖ್ಯೆ ತಗೊಂಡ್ಬಿಟ್ರೆ ಸಡನ್ ಆಗಿ, ಅವಾಗ ಏನಾಗುತ್ತೆ, ಅಲ್ಲೂ ಕೂಡ ವ್ಯಾಲ್ಯೂ ತುಂಬಾ ಡಿಫರೆನ್ಸ್ ಆಗುತ್ತೆ. ಆ ಒಂದು ವ್ಯಾಲ್ಯೂಗಳನ್ನ ನಾವು ಔಟ್ಲೈಯರ್ಸ್ ಅಂತ ಕರಿತೀವಿ. ಅಂದ್ರೆ ಆ ಒಂದು ರೇಂಜ್ಗೆ ಸಂಬಂಧಪಟ್ಟದಲ್ಲೇ ಒಂದು ಇದ್ದಕ್ಕಿದ್ದಂಗೆ ತುಂಬಾ ಲಾರ್ಜೆಸ್ಟ್ ವ್ಯಾಲ್ಯೂ ಅಥವಾ ತುಂಬಾ ಸ್ಮಾಲೆಸ್ಟ್ ವ್ಯಾಲ್ಯೂನ ತಗೊಂಡ್ರೆ ಅವನ್ನ ನಾವು ಔಟ್ಲೈಯರ್ಸ್ ಅಂತ ಹೇಳಿ ತಗೊಳ್ತೀವಿ. ಆ ಔಟ್ಲೈಯರ್ಸ್ ಬೇಸಿಸ್ ಮೇಲೆ ವ್ಯಾಲ್ಯೂ ಏನಾಗುತ್ತೆ, ತುಂಬಾ ಬೇಗ ಚೇಂಜ್ ಆಗುತ್ತೆ. ಮಧ್ಯದಲ್ಲಿ ಎಷ್ಟಾರು ವ್ಯಾಲ್ಯೂ ಇರಲಿ, ನಮಗೆ ಸಂಬಂಧ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ ಆಗಿರೋದ್ರಿಂದ ನಾವು ಆ ಲಾರ್ಜೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಅನ್ನ ತುಂಬಾ ವೇರಿ ಮಾಡಿದ್ವಿ ಅಂದ್ರೆ ಆಗ ರೇಂಜ್ ಕೂಡ ಏನಾಗುತ್ತೆ, ತುಂಬಾ ಚೇಂಜ್ ಆಗುತ್ತೆ. ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಹಿಯರ್? ಇಟ್ ಈಸ್ ಈಸಿ ಟು ಕಂಪ್ಯೂಟ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ರೇಂಜ್ ಅಂದ್ರೆ ಇಟ್ ಈಸ್ ವೆರಿ ಈಸಿ ಟು ಕಂಪ್ಯೂಟ್, ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ, ಕಂಡುಹಿಡಿಯಲಿಕ್ಕೆ ತುಂಬಾ ಈಸಿ ಇದೆ. ಸ್ಕೋರ್ಗಳು ಯಾವುದು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸ್ಕೋರ್ ಎಕ್ಸಿಸ್ಟ್ ಇನ್ ದ ಡೇಟಾ ಸೆಟ್. ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ ಏನಿದೆ ಅವನ್ನ ಕಳೆದ್ರೆ ನಮಗೆ ವ್ಯಾಲ್ಯೂ ಬಂದ್ಬಿಡುತ್ತೆ. ದೆನ್ ವಾಟ್ ಈಸ್ ದ ಡಿಸ್ಅಡ್ವಾಂಟೇಜಸ್ ಹಿಯರ್? ತುಂಬಾ ಡಿಸ್ಅಡ್ವಾಂಟೇಜ್ ಇದೆ. ಏನು? ವ್ಯಾಲ್ಯೂ ಡಿಪೆಂಡ್ಸ್ ಓನ್ಲಿ ಆನ್ 2 scores. ದಟ್ ಇಸ್ ದ ಮೇನ್ ಮೇಜರ್ ಪ್ರಾಬ್ಲಮ್. ಯಾಕೆ? ಅದು ಅಡ್ವಾಂಟೇಜು ಆಗತ್ತೆ, ಡಿಸ್ಅಡ್ವಾಂಟೇಜು ಆಗತ್ತೆ. ಯಾಕೆಂದ್ರೆ ಕೆಲವೊಂದ್ಸರಿ ಬರೀ ಫಸ್ಟ್ ಲಾಸ್ಟ್ ನಮ್ಗೆ ಸಾಕು, ಬೇರೆದು ನೋಡೋ ಅವಶ್ಯಕತೆ ಇಲ್ಲ. ದಟ್ ಇಸ್ ಅನ್ ಅಡ್ವಾಂಟೇಜ್. ಆದ್ರೆ ನಾವು ಬರೀ ಫಸ್ಟ್ ಲಾಸ್ಟ್ ಎರಡೇ ನೋಡೋದು, ಮಧ್ಯದಲ್ಲಿ ಯಾವುದು ನೋಡಲ್ಲ, ದಟ್ ಇಸ್ ಎ ಡಿಸ್ಅಡ್ವಾಂಟೇಜ್. ಹೇಳೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಲ್ವಾ? ಹಾಗಾಗಿ ಅದು ಅಡ್ವಾಂಟೇಜು ಆಗುತ್ತೆ, ಡಿಸ್ಅಡ್ವಾಂಟೇಜು ಆಗುತ್ತೆ. ಸೊ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಓನ್ಲಿ ಆನ್ 2 scores. ದೆನ್ ಇನ್ಫ್ಲೂಯೆನ್ಸ್ಡ್ ಬೈ ದ ಸ್ಯಾಂಪಲ್ ಸೈಜ್ ಮೇಲೆ ಡಿಪೆಂಡ್ ಆಗತ್ತೆ. ಸೊ ನಾವು ಎಷ್ಟು ಸೈಜ್ ಕೊಟ್ಟಿರ್ತೀವಿ ಅದನ್ನ ಲೆಕ್ಕ ಆಗುತ್ತೆ ಹೊರತು ಮಧ್ಯದಲ್ಲಿ ಏನ್ ನಂಬರ್ ಇರ್ತದೆ ಅದಕ್ಕೆ ಸಂಬಂಧನೇ ಬರೋದಿಲ್ಲ. ದೆನ್ ಇಟ್ ಈಸ್ ವೆರಿ ಸೆನ್ಸಿಟಿವ್ ಟು ಔಟ್ಲೈಯರ್ಸ್. ದಟ್ ಇಸ್ ದ ಪ್ರಾಬ್ಲಮ್. ವೆರಿ ಸೆನ್ಸಿಟಿವ್ ಟು ಔಟ್ಲೈಯರ್ಸ್. ಔಟ್ಲೈಯರ್ಸ್ ಅಂದ್ರೆ ಹೇಳಿದೆ ಅಲ್ವಾ, ಲಾರ್ಜೆಸ್ಟ್ ನಂಬರ್ ಅಥವಾ ಸ್ಮಾಲೆಸ್ಟ್ ನಂಬರ್ ಏನಿದೆ ಅದು ಆ ಒಂದು ಡೇಟಾ ಸೆಟ್ಗೆ ಸಂಬಂಧಪಟ್ಟಿಲ್ಲದೆ ತುಂಬಾ ದೊಡ್ಡ ವ್ಯಾಲ್ಯೂಗಳನ್ನ ಅಥವಾ ತುಂಬಾ ಸಣ್ಣ ವ್ಯಾಲ್ಯೂಗಳನ್ನ ತಗೊಂಡ್ರೆ, ಸಪೋಸ್ 1 2 3 4 5 6 7 8 9 10 ಇದು ಒಂದು ಸೀರೀಸ್ ಆಫ್ ಡೇಟಾ ಸೆಟ್. 10 ಆದ್ಮೇಲೆ 11 ಬರ್ಬೇಕಿತ್ತು, ಒಂದೇ ಸರಿ 100 ತಗೊಂಡೆ, ದೆನ್ 200 500 1000 ಹಿಂಗ್ ತಗೊಂಡ್ರೆ ಆಗ ಏನಾಯ್ತು, ಆ ಡೇಟಾ ಸೆಟ್ಗೂ ಅದಕ್ಕೂ ಮ್ಯಾಚ್ ಆಗಲ್ಲ. ದೇ ಆರ್ ಕಾಲ್ಡ್ ಎಸ್ ಔಟ್ಲೈಯರ್ಸ್. ಅದೇ ರೀತಿ ಯಾವುದು 1 2 3 4 ಇಂದ 10 ಇತ್ತು, 1 ಆದ್ಮೇಲೆ ನೆಕ್ಸ್ಟ್ ಒಂದೇ ಸರಿ ನಾನು 0.001 ತಗೊಂಡೆ ಅನ್ಕೊಳ್ಳಿ. ಸೊ ಅದು ಕೂಡ ತುಂಬಾ ಲೋಯೆಸ್ಟ್ ನಂಬರ್ ಆಗೋಯ್ತು. ಸೊ ಅದನ್ನ ನಾವು ಔಟ್ಲೈಯರ್ಸ್ ಅಂತ ತಗೊಳ್ತೀವಿ. ಆ ತರ ಔಟ್ಲೈಯರ್ಸ್ ಗಳಿದ್ದಾಗ
ರೇಂಜ್ ಏನಾಗುತ್ತೆ ತುಂಬಾ ಚೇಂಜ್ ಆಗ್ಬಿಡುತ್ತೆ ಇದ್ದಕ್ಕಿದ್ದಂಗೆ. ಆದ್ರೆ ಅಲ್ಲಿರೋ ರೇಂಜೇ ಬೇರೆ ಇರುತ್ತೆ. ಬಟ್ ಆ ಒಂದು ನಂಬರ್ ಪ್ರೆಸೆಂಟ್ ಆಗೋದ್ರಿಂದ ಆಟೋಮೆಟಿಕಲಿ ದ ಹೋಲ್ ಥಿಂಗ್ ವಿಲ್ ಚೇಂಜ್ ಬೈ ಲಾರ್ಜ್ ನಂಬರ್. ಸೊ ಇನ್ಸೆನ್ಸಿಟಿವ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಸ್ಕೋರ್ಸ್ ವಿತ್ ಇನ್ ದ ಟೂ ಎಕ್ಸ್ಟ್ರೀಮ್ಸ್. ಅಂದ್ರೆ ಮಧ್ಯದಲ್ಲಿ ಇರ್ತಕ್ಕಂಥ ಯಾವ ವ್ಯಾಲ್ಯೂಗೂ ಅದಕ್ಕೆ ಸಂಬಂಧನೇ ಇಲ್ಲ. ಮಧ್ಯದಲ್ಲಿ ಎಷ್ಟಾದ್ರೂ ವ್ಯಾಲ್ಯೂ ಇರಲಿ, ಅದಕ್ಕೆ ಸಂಬಂಧನೇ ಇಲ್ಲ. ಏನ್ ಸಂಬಂಧ? ಫಸ್ಟ್ ವ್ಯಾಲ್ಯೂ ಲಾಸ್ಟ್ ವ್ಯಾಲ್ಯೂ ಎರಡೇ ಸಂಬಂಧ ಇರೋದು. ಹಾಗಾಗಿ ಮಧ್ಯದಲ್ಲಿರೋ ವ್ಯಾಲ್ಯೂಗಳು ಎಷ್ಟಾರು ಇದ್ರೂ ಉಪಯೋಗನೇ ಇಲ್ಲ. ಅಂದ್ರೆ ಇಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಂಗಾಗತ್ತೆ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಹಿಯರ್, ಇಲ್ಲಿ ನೋಡಿ 1 2 3 4 5 6 7. ಓಕೆ, ಸೊ ದೀಸ್ ಆರ್ ದ 7 ನಂಬರ್ಸ್ ದೇ ಆರ್ ಗಿವನ್. 1 2 3 4 5 6 7. ಇಲ್ಲಿ ಕೂಡ ಏನ್ ತಗೊಂಡಿದೀವಿ? 1 1 1 1 1 1 1 1 7. ಆಯ್ತಾ? ಇಲ್ಲಿ 8 ನಂಬರ್ಸ್ ತಗೊಂಡಿದ್ದೀನಿ, ಇಲ್ಲಿ 7 ನಂಬರ್ಸ್ ತಗೊಂಡಿದ್ದೀನಿ. ಓಕೆನಾ? ಸೊ ಇವೆರಡಕ್ಕೂ ನಾವು ರೇಂಜ್ ಕಂಡಿಡಿದ್ರೆ ಇಲ್ಲಿ ಲೋಯೆಸ್ಟ್ ನಂಬರ್ ಇಸ್ 1, ಹೈಯೆಸ್ಟ್ ನಂಬರ್ ಇಸ್ 7. ಸೊ ವಾಟ್ ಇಸ್ ದ ರೇಂಜ್? 7 minus 1 ಎಷ್ಟಾಗತ್ತೆ? 6 ಆಗತ್ತೆ. ದೆನ್ ಇಲ್ಲಿ ಲೋಯೆಸ್ಟ್ ನಂಬರ್ ಇಸ್ 1, ಹೈಯೆಸ್ಟ್ ನಂಬರ್ ಇಸ್ 7. ಸೊ 7 minus 1 is what? 6. ಸೊ ಈ ಕೇಸಲ್ಲೂ ರೇಂಜ್ 6, ಈ ಕೇಸಲ್ಲೂ ಕೂಡ ರೇಂಜ್ 6. ಆದ್ರೆ ನಂಬರ್ಸ್ಗಳು ನೋಡಿ, ಇಲ್ಲಿ 1 2 3 4 5 6 7 ಇದೆ, ಇಲ್ಲಿ 1 ಇಂದ 1 1 1 1 1 ಲಾಸ್ಟ್ 7 ಇದೆ. ಸೊ ಡಿಸ್ಟ್ರಿಬ್ಯೂಷನ್ಸ್ ಮಧ್ಯದಲ್ಲಿ ಏನಿದೆ ಅನ್ನೋದಕ್ಕೆ ಸಂಬಂಧನೇ ಇಲ್ಲ ಅದಕ್ಕೆ. ಸೊ ಕೆಲವೊಂದ್ಸರಿ ಅದು ಉಪಯೋಗಕ್ಕೆ ಬರುತ್ತೆ, ಕೆಲವೊಂದ್ಸರಿ ಉಪಯೋಗಕ್ಕೆ ಬರಲ್ಲ. ಸೊ ದಟ್ಸ್ ವಾಟ್ ವಿ ಆರ್ ಸೇಯಿಂಗ್. ಇಟ್ ಇಸ್ ಸಮ್ ಅಡ್ವಾಂಟೇಜ್ ಆಲ್ಸೋ. ಅದು ಅಡ್ವಾಂಟೇಜು ಆಗಿರಬಹುದು, ಕೆಲವೊಂದು ಸರಿ ಡಿಸ್ಅಡ್ವಾಂಟೇಜು ಆಗಿರಬಹುದು. ಕೆಲವೊಂದ್ಸರಿ ನೆಗ್ಲೆಕ್ಟ್ ಮಾಡೋದ್ರಿಂದ ಲಾಭನೂ ಆಗುತ್ತೆ, ಕೆಲವೊಂದ್ಸರಿ ನೆಗ್ಲೆಕ್ಟ್ ಮಾಡೋದ್ರಿಂದ ನಷ್ಟನೂ ಆಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಆರ್ ಟೇಕಿಂಗ್ ಆಸ್ ಎ disadvantage here. Okay, now we are going for next one, that is quartiles. Quartiles ಇದನ್ನ ನಾವು ಸೆಕೆಂಡ್ ಯೂನಿಟ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಕ್ವಾರ್ಟೈಲ್ಸ್ ಅನ್ನ ಅಲ್ವಾ? ಕ್ವಾರ್ಟೈಲ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ we have discussed about this. ಏನ್ ಕ್ವಾರ್ಟೈಲ್ಸ್ ಅಂದ್ರೆ ಕಾಲ್ ಭಾಗ. ಈಗ ಒಂದು ಪೂರ್ತಿ ಹಣ್ಣನ್ನ ತಗೊಂಡು 4 ಭಾಗ ಮಾಡಿದ್ರೆ ಕಾಲ್ ಭಾಗ, ಅರ್ಧ ಭಾಗ, ಮುಕ್ಕಾಲ್ ಭಾಗ, 1 ಈ ತರ ಹೇಳ್ತೀವಲ್ಲ, ಅದೇ ಕಾಲ್ ಭಾಗ, ಅರ್ಧ ಭಾಗ, ಮುಕ್ಕಾಲ್ ಭಾಗ, 1 ಇದೆಯಲ್ಲ, ಅವನ್ನೇ ಕ್ವಾರ್ಟೈಲ್ಸ್ ಅಂತ ಕರಿತೀವಿ. ಏನು ಇಲ್ಲ, 0 ಅಂದ್ರೆ ಕ್ವಾರ್ಟೈಲ್ 0 ಅಂತ ತಗೋಬಹುದು, ಅಥವಾ ಯು ಕ್ಯಾನ್ ಟೇಕ್ ಮಿನಿಮಮ್ ಅಂತ ತಗೋಬಹುದು. ದೆನ್ ಫಸ್ಟ್ 25% ಬರುತ್ತಲ್ಲ, ಅದು ಫಸ್ಟ್ ಕ್ವಾರ್ಟೈಲ್, ಮೊದಲನೇ ಕಾಲ್ ಭಾಗ. ಅದಾದ್ಮೇಲೆ 25 ಇಂದ 50% ಬರುತ್ತಲ್ಲ, ಅದು ಎರಡನೇ ಕಾಲ್ ಭಾಗ, ಕ್ವಾರ್ಟೈಲ್ 2. ದೆನ್ 50 ಇಂದ 70 ಬರುತ್ತಲ್ಲ, ಅದು ಕ್ವಾರ್ಟೈಲ್ 3, ಮೂರನೇ ಕಾಲ್ ಭಾಗ ಅಂದ್ರೆ ಮುಕ್ಕಾಲ್ ಭಾಗ. ದೆನ್ ಲಾಸ್ಟ್ ಕ್ವಾರ್ಟೈಲ್ 4 ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ, ಅದು ಕ್ವಾರ್ಟೈಲ್ 4 ಅಥವಾ ಮ್ಯಾಕ್ಸಿಮಮ್ ಅಂತ ತಗೊಳ್ತೀವಿ, ಅದು 4ನೇ ಭಾಗ ಅಲ್ವಾ? ಸೊ ಎ ಕ್ವಾರ್ಟೈಲ್ ಇಸ್ ಎ ಸ್ಟಾಟಿಸ್ಟಿಕಲ್ ಟರ್ಮ್ ದಟ್ ಡಿಸ್ಕ್ರೈಬ್ಸ್ ಎ ಡಿವಿಷನ್ ಆಫ್ ಅಬ್ಸರ್ವೇಷನ್ ಇಂಟು 4 ಡಿಫೈನ್ಡ್ ಇಂಟರ್ವಲ್ಸ್. 4 ಭಾಗ ಮಾಡ್ತಾ ಇದೆ ಆ ಒಂದು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಅನ್ನ, ಕೊಟ್ಟಿರ್ತಕ್ಕಂಥ ಡೇಟಾ ಸೆಟ್ ಅನ್ನ. ಇಟ್ ಡಿವೈಡ್ಸ್ ಇಂಟು 4 parts, 4 intervals. Okay, so how they gives how they compare to the entire set. ಆ ಒಂದು ಡೇಟಾ ಸೆಟ್ ಗೆ ಅದು ಯಾವ ತರ ಕಂಪೇರ್ ಆಗಿದೆ ಅನ್ನೋದನ್ನು ಕೂಡ ಹೇಳುತ್ತೆ. ಸೊ a quartile is a statistical term that describes a division of observation into 4 defined intervals based on the values of the data. ಅವ್ರು ಏನ್ ಡೇಟಾ ಕೊಟ್ಟಿದ್ದಾರೆ ಅದ್ರ ಮೇಲೆ ಅದು ಭಾಗ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಪ್ರತಿ ಒಂದು ಕ್ವಾರ್ಟೈಲ್ ಅಂದ್ರೆ ಎಷ್ಟು ಭಾಗ? ಕಾಲ್ ಭಾಗ. Each quartile contains 25% of total observations. ನಾವೇನು ಟೋಟಲ್ ಡೇಟಾ ಸೆಟ್ ಕೊಟ್ಟಿದ್ದೀವಿ ಅದರಲ್ಲಿ ಕಾಲ್ ಭಾಗ, that is 25%, is called one quartile. So generally the data is arranged from smallest to largest. ಈ ಒಂದು ಕ್ವಾರ್ಟೈಲ್ ಅನ್ನ, ಕಾಲ್ ಭಾಗವನ್ನ ಕಂಡುಹಿಡಿಬೇಕಾದ್ರೆ ನಾವು ಜನರಲಿ ಯಾವಾಗಲೂ ಡೇಟಾವನ್ನ ಸ್ಮಾಲೆಸ್ಟ್ ಇಂದ ಲಾರ್ಜೆಸ್ಟ್ ಒಳಗೆ ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಂಡು, ಅದಾದ್ಮೇಲೆ ಕಾಲ್ ಭಾಗ, ಅರ್ಧ ಭಾಗ, ಮುಕ್ಕಾಲ್ ಭಾಗ, 1 ಭಾಗ, ಈ ತರ ಪೂರ್ತಿ ನಾವು ಬರಿತಾ ಹೋಗ್ತೀವಿ. ಸೊ ಫಸ್ಟ್ ಕ್ವಾರ್ಟೈಲ್ ಅಂದ್ರೆ ಏನಂತ ಹೇಳಿದ್ವಿ? ದ ಲೋಯೆಸ್ಟ್ ಆಫ್ 25% ಆಫ್ ನಂಬರ್ಸ್. ಲೋಯೆಸ್ಟ್ ಫಸ್ಟ್ ಕ್ವಾರ್ಟೈಲ್ 1 ಅಂದ್ರೆ ಫಸ್ಟ್ ಇಂದ 1ರಿಂದ ಹಿಡಿದು 25 ಏನ್ 25% ವರೆಗೂ ಬರುತ್ತಲ್ಲ ನಂಬರ್ಸ್, ಅದನ್ನ ಫಸ್ಟ್ ಕ್ವಾರ್ಟೈಲ್ ಅಂತ ತಗೊಳ್ತೀವಿ. ದೆನ್ ಸೆಕೆಂಡ್ ಕ್ವಾರ್ಟೈಲ್ ಅಂದ್ರೆ ಎರಡನೇ ಕಾಲ್ ಭಾಗ ಏನಿದೆಯಲ್ಲ, ಅದು 25.1 ಇಂದ 50% ವರೆಗೂ ಅಂದ್ರೆ ಮಧ್ಯದವರೆಗೂ, ಮೀಡಿಯನ್ ವರೆಗೂ ಬರುತ್ತಲ್ಲ, ಆ ಒಂದು ವ್ಯಾಲ್ಯೂಗಳನ್ನ ನಾವು ಸೆಕೆಂಡ್ ಕ್ವಾರ್ಟೈಲ್ ಅಂತ ತಗೊಳ್ತೀವಿ. ದೆನ್ ಥರ್ಡ್ ಕ್ವಾರ್ಟೈಲ್ ಅಂದ್ರೆ 50.1 ಇಂದ 75% ವರೆಗೂ ಏನ್ ಬರುತ್ತಲ್ಲ, ಅದನ್ನ ಥರ್ಡ್ ಕ್ವಾರ್ಟೈಲ್, ಮುಕ್ಕಾಲ್ ಭಾಗ ಅಂತ ಹೇಳಿ ತಗೊಳ್ತೀವಿ. ದೆನ್ ಫೋರ್ತ್ ಕ್ವಾರ್ಟೈಲ್ ಅಂದ್ರೆ ಮ್ಯಾಕ್ಸಿಮಮ್, ದಟ್ ಈಸ್ ಹೈಯೆಸ್ಟ್ 25% ಆಫ್ ನಂಬರ್ಸ್, ಅಂದ್ರೆ 75 ಇಂದ 100 ವರೆಗೂ ಏನ್ ಬರುತ್ತಲ್ಲ ಅವೆಲ್ಲ 4ನೇ ಕ್ವಾರ್ಟೈಲ್ ಅಲ್ಲಿ ಬರುತ್ತೆ, 4ನೇ ಭಾಗದಲ್ಲಿ ಬರುತ್ತೆ. ಇದು 21 ಇಂದ 0 ಇಂದ 25% ವರೆಗೂ ಬಂದ್ರೆ ಅದು ಮೊದಲನೇ ಕಾಲ್ ಭಾಗ. 25.1 ಇಂದ 50% ವರೆಗೂ ಬರೋದು ಎರಡನೇ ಕಾಲ್ ಭಾಗ. 50.1 ಇಂದ 75% ವರೆಗೂ ಬರೋದು ಮೂರನೇ ಕಾಲ್ ಭಾಗ.
ದೆನ್ 75% ಇಂದ 0.1 ಇಂದ 100% ವರೆಗೂ ಬರ್ತಕ್ಕಂಥದ್ದು 4ನೇ ಕ್ವಾರ್ಟೈಲ್. ಸೊ ಕ್ವಾರ್ಟೈಲ್ 1, ಕ್ವಾರ್ಟೈಲ್ 2, ಕ್ವಾರ್ಟೈಲ್ 3, ಕ್ವಾರ್ಟೈಲ್ 4, or you can say first quartile, second quartile, third quartile, fourth quartile. Okay, that is what the things you know. And this is the formula for quartile, that is interquartile range. Quartile deviation formula idu. Quartile deviation ಸದ್ಯಕ್ಕೆ ನಾವು ಇಲ್ಲಿ ಡಿಸ್ಕಸ್ ಮಾಡಲ್ಲ, ನೆಕ್ಸ್ಟ್ ಅಲ್ಲಿ ಮಾಡ್ತೀವಿ ಅದು. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಕ್ವಾರ್ಟೈಲ್ ಅನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಎಕ್ಸೆಲ್ ಅಲ್ಲಿ ಅಂದ್ರೆ, ಕ್ವಾರ್ಟೈಲ್ QUAR ಆಲ್ಮೋಸ್ಟ್ ನೀವು ಸೆಕೆಂಡ್ ಯೂನಿಟ್ ಅಲ್ಲಿ ಎಕ್ಸ್ಪೆರಿಮೆಂಟ್ ನಂಬರ್ 9, 10 ಮಾಡಬೇಕಾದ್ರೆ ನೀವು ಇದನ್ನ ಡಿಸ್ಕಸ್ ಮಾಡಿದೀವಿ. ಓಕೆ, ವೈಲ್ ಡೂಯಿಂಗ್ ಬಾಕ್ಸ್ ಪ್ಲಾಟ್, ಎಸ್ಪೆಷಲಿ ಬಾಕ್ಸ್ ಪ್ಲಾಟ್ ಮಾಡಬೇಕಾದ್ರೆ ನಾವು ಕ್ವಾರ್ಟೈಲ್ಸ್ ಅನ್ನ ತಗೊಂಡಿದೀವಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ ನೀವು ಫಸ್ಟ್ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕೆ 2 ಆಪ್ಷನ್ ಇದೆ. ಐದರ್ ಯು ಕ್ಯಾನ್ ಯೂಸ್ ಕ್ವಾರ್ಟೈಲ್ ಅಂತ ತಗೊಂಡು ಡಬಲ್ ಕ್ಲಿಕ್ ಮಾಡಿ ಎಕ್ಸೆಲ್ ಅಲ್ಲಿ ಆ ಡೇಟಾ ರೇಂಜ್ ಅನ್ನ ಸೆಲೆಕ್ಟ್ ಮಾಡಿ ,0 ಹಾಕಿ ಎಂಟರ್ ಹೊಡೆದ್ರೆ ಅವಾಗ ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಆರ್ ಯು ಕ್ಯಾನ್ ಟೇಕ್ MIN ನೋಡಿದ್ರೆ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ ಡೇಟಾ ಪೂರ್ತಿ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡಿರಿ, ದೇರ್ ಆಲ್ಸೋ ಯು ಗೆಟ್ ಮಿನಿಮಮ್. ಜನರಲಿ ನಾವು ಮಿನಿಮಮ್ ಕಂಡುಹಿಡಲಿಕ್ಕೆ ಈ ವ್ಯಾಲ್ಯೂ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ಮಿನಿಮಮ್ ಫಾರ್ಮುಲಾ. ದೆನ್ ಫಸ್ಟ್ ಕ್ವಾರ್ಟೈಲ್ ಅಂದ್ರೆ ಕ್ವಾರ್ಟೈಲ್ 1 ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಅಗೈನ್ QUAR ಹೊಡೆದು ಡಬಲ್ ಕ್ಲಿಕ್ ಮಾಡಿದ್ರೆ ಕ್ವಾರ್ಟೈಲ್ ಬರುತ್ತೆ. ಡೇಟಾ ರೇಂಜ್ ಸೆಲೆಕ್ಟ್ ಮಾಡಿ ,1 ಸೇಸ್ ಹಿಯರ್ ಇಟ್ ಈಸ್ ಫಸ್ಟ್ ಕ್ವಾರ್ಟೈಲ್. ಇಲ್ಲಿ ಏನು ,1 ಅಂತ ಬರೀತೀವಲ್ಲ, ಈ ,1 ಅಂತ ಬರೆದ್ರೆ ಏನಿದು, ಇದು ಮೊದಲನೇ ಕ್ವಾರ್ಟೈಲ್ ಅಂತ ಲೆಕ್ಕ. ಇಲ್ಲಿ ಹಾಕಿ 2 ಬರೆದ್ರೆ ಅದು 2ನೇ ಕ್ವಾರ್ಟೈಲ್ ಅಂದ್ರೆ 50%. ಅಥವಾ ಅದರ ಬದಲು ನಾವು ಮೀಡಿಯನ್ ಅನ್ನು ಕೂಡ ಫೈಂಡ್ ಔಟ್ ಮಾಡಬಹುದು, ಬೋತ್ ಆರ್ ಸೇಮ್. ದೆನ್ ಇಲ್ಲಿ ,3 ಹಾಕಿದ್ರೆ ಅದು 3ನೇ ಕಾಲ್ ಭಾಗ. ದೆನ್ ,4 ಅಂದ್ರೆ ಅದು 4ನೇ ಕಾಲ್ ಭಾಗ. ಅಥವಾ ವಿ ಕ್ಯಾನ್ ಟೇಕ್ ಫಾರ್ ದಟ್ ಒನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಲ್ಸೋ. ನಾವು ಆಕ್ಚುಲಿ ಜನರಲಿ ಕ್ವಾರ್ಟೈಲ್ 1 ಫೈಂಡ್ ಔಟ್ ಮಾಡ್ತೀವಿ, ಕ್ವಾರ್ಟೈಲ್ 3 ಫೈಂಡ್ ಔಟ್ ಮಾಡ್ತೀವಿ, ಇವನ್ ಫೈಂಡ್ ಔಟ್ ಮಾಡಲ್ಲ. ಕ್ವಾರ್ಟೈಲ್ 0, ಕ್ವಾರ್ಟೈಲ್ 2 ಇವನ್ನ ಫೈಂಡ್ ಔಟ್ ಮಾಡಲ್ಲ. ಯಾಕೆ ಅಂದ್ರೆ ಮಿನಿಮಮ್ ವ್ಯಾಲ್ಯೂಗೆ ವಿ ವಿಲ್ ಯೂಸ್ ದಿಸ್ ಫಾರ್ಮುಲಾ, ಮಿನಿಮಮ್ A1 to A20 ಡೈರೆಕ್ಟ್ ಫೈಂಡ್ ಔಟ್ ಮಾಡ್ತೀವಿ. ಫಸ್ಟ್ ಕ್ವಾರ್ಟೈಲ್ಗೆ ಕ್ವಾರ್ಟೈಲ್ ಹೊಡೆದು ಡಬಲ್ ಕ್ಲಿಕ್ ಮಾಡಿ ಡೇಟಾ ಸೆಲೆಕ್ಟ್ ಮಾಡಿ ,1 ದಟ್ ಇಸ್ ಫಸ್ಟ್ ಕ್ವಾರ್ಟೈಲ್, ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ದೆನ್ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ದಟ್ ಇಸ್ ಕ್ವಾರ್ಟೈಲ್ 2, ಆಕ್ಚುಲಿ ದಟ್ ಇಸ್ ಕ್ವಾರ್ಟೈಲ್ 2, ಅದನ್ನ ನಾವು ಮೀಡಿಯನ್ ಅಂತ ಬರ್ಕೊಳ್ತೀವಿ. ಸೊ ಮೀಡಿಯನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಡೈರೆಕ್ಟ್ಲಿ ವಿ ಯೂಸ್ ಮೀಡಿಯನ್ ಫಾರ್ಮುಲಾ. ದೆನ್ ಥರ್ಡ್ ಕ್ವಾರ್ಟೈಲ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕ್ವಾರ್ಟೈಲ್, 3 ಹಾಕ್ತೀವಿ. 3 ಹಾಕಿದ್ರೆ ದಟ್ ಇಸ್ ಥರ್ಡ್ ಕ್ವಾರ್ಟೈಲ್ ಅಂತ, ಅದಕ್ಕೆ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ದೆನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಕ್ವಾರ್ಟೈಲ್ 4 ನ ಯೂಸ್ ಮಾಡ್ಲಿಕ್ಕೆ we will use maximum formula one use ಮಾಡ್ತೀವಿ. You can observe if you use this formula then also we get same answer. If you use maximum formula then also you will get the same answer that we will show in the Excel sheet. Okay, now so to quartiles select the data and by using above function we get the quartile values. ನಾವು ಕ್ವಾರ್ಟೈಲ್ಸ್ ಅನ್ನ ಕಂಡುಹಿಡಿಯಬೇಕಾದ್ರೆ ಈಗೇನ್ ಪ್ರೀವಿಯಸ್ ಅಲ್ಲಿ ತೋರಿಸಿದ್ವಲ್ಲ ಅವನ್ನ ಯೂಸ್ ಮಾಡಿದ್ರೆ ನಮಗೆ ಕ್ವಾರ್ಟೈಲ್ ವ್ಯಾಲ್ಯೂಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಲೈಕ್ ದಿಸ್ ಇವನ್ ನಂಬರ್ ಡೇಟಾ ಸೆಟ್, ಆಡ್ ನಂಬರ್ ಡೇಟಾ ಸೆಟ್, ಅದನ್ನ ನಾವು ನಿನ್ನೆ ಹಿಂದಿನ ಸೆಷನ್ ಅಲ್ಲಿ ಕೂಡ ಹೇಳಿದೀವಿ. ಇವನ್ ನಂಬರ್ ಡೇಟಾ ಸೆಟ್ ಅಂದ್ರೆ ಏನು, ಆಡ್ ನಂಬರ್ ಡೇಟಾ ಸೆಟ್ ಅಂದ್ರೆ ಏನು ಅಂತ. ಇವನ್ ನಂಬರ್ ಡೇಟಾ ಸೆಟ್ ಅಂದ್ರೆ ಟೋಟಲ್ ನಂಬರ್ಸ್ ಏನಿದೆಯಲ್ಲ ಅದು ಇವನ್ ನಂಬರ್ಸ್ ಇದ್ರೆ, ಮೀನ್ಸ್ 50 ನಂಬರ್ ತಗೊಳ್ತೀವಿ, 50 ನಂಬರ್ಸ್ ಇದೆ ಅಂದ್ರೆ ದಟ್ ಇಸ್ ಅನ್ ಇವನ್ ನಂಬರ್ಸ್. ಸೊ ದಟ್ ಡೇಟಾ ಸೆಟ್ ಈಸ್ ಕಾಲ್ಡ್ ಎಸ್ ಇವನ್ ನಂಬರ್ ಡೇಟಾ ಸೆಟ್. ಅದೇ ತರ 51 ನಂಬರ್ಸ್ ಇತ್ತು ಟೋಟಲ್ ಅನ್ಕೊಳ್ಳಿ. 51 ನಂಬರ್ಸ್ ಇದ್ದಾಗ ಅದು 51 ಅಂತಕ್ಕಂಥದ್ದು ಆಡ್ ನಂಬರ್ ಅಲ್ವಾ. ಹಾಗಾಗಿ ಆ ಒಂದು ಡೇಟಾ ಸೆಟ್ ಅನ್ನ ನಾವು ಆಡ್ ಡೇಟಾ ಸೆಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಇವನ್ ನಂಬರ್ಸ್ ಬರ್ಕೊಳ್ತೀವಿ, ಆಡ್ ನಂಬರ್ಸ್ ಕೂಡ ಬರ್ಕೊಳ್ತೀವಿ. ಸೊ ಫಾರ್ ದಟ್ ವಿ ವಿಲ್ ಫೈಂಡ್ ಇವನ್ ಅಂಡ್ ಆಡ್ ಡೇಟಾ ಸೆಟ್. ಸೊ ಅದನ್ನ ಇಲ್ಲಿ ಬರ್ಕೊಳ್ತೀವಿ. ಅದಕ್ಕೆ ಇವನ್ ಆಡ್ ಎರಡು ಬರ್ಕೊಂಡು ಫಾರ್ ದೆಮ್ ವಿ ವಿಲ್ ಫೈಂಡ್ ಮಿನಿಮಮ್ ವ್ಯಾಲ್ಯೂ, ದೆನ್ ಕ್ವಾರ್ಟೈಲ್ 1 ಮೀಡಿಯನ್, ಕ್ವಾರ್ಟೈಲ್ 3 ಮ್ಯಾಕ್ಸಿಮಮ್, ರೇಂಜ್ ಅಂಡ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಕೂಡ ಫೈಂಡ್ ಔಟ್ ಮಾಡ್ತೀವಿ. ಅರ್ಥ ಆಯ್ತಾ? ವಿ ವಿಲ್ ಫೈಂಡ್ ಮಿನಿಮಮ್, ಅದಕ್ಕೆ ಮಿನಿಮಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಕ್ವಾರ್ಟೈಲ್ 1 ಗೆ ಕ್ವಾರ್ಟೈಲ್ ಫಾರ್ಮುಲಾ ಯೂಸ್ ಮಾಡಿ ಡೇಟಾ ಸೆಲೆಕ್ಟ್ ಮಾಡಿ ,1 ಹಾಕಿದ್ರೆ ಕ್ವಾರ್ಟೈಲ್ 1 ಬರುತ್ತೆ. ದೆನ್ ಮೀಡಿಯನ್ ಫಾರ್ಮುಲಾ ಯೂಸ್ ಮಾಡಿ ಮೀಡಿಯನ್ ಬರುತ್ತೆ. ಕ್ವಾರ್ಟೈಲ್ 3 ಬೇಕು ಅಂತ ಅಂದ್ರೆ ಕ್ವಾರ್ಟೈಲ್ ಯೂಸ್ ಮಾಡಿ ,3 ಹಾಕಿದ್ರೆ ಕ್ವಾರ್ಟೈಲ್ 3 ಬರುತ್ತೆ. ದೆನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಫಂಕ್ಷನ್ ಯೂಸ್ ಮಾಡಿ, ರೇಂಜ್ ಯೂಸ್ ಮಾಡ್ಲಿಕ್ಕೆ ರೇಂಜ್ ಅಂದ್ರೆ ಏನು, ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್, ಅದನ್ನ ಮಾಡಬಹುದು. ದೆನ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದ್ರೆ ದಟ್ ಇಸ್ ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1. ಈ ಕಾಲ್ ಭಾಗ ಕ್ವಾರ್ಟೈಲ್ 3 ಇಂದ ಕ್ವಾರ್ಟೈಲ್ 1 ಅನ್ನ ಕಳೆದ್ರೆ ಏನ್ ಬರುತ್ತಲ್ಲ ಅದು ಇಂಟರ್ ಕ್ವಾರ್ಟೈಲ್ ರೇಂಜ್ ಆಗತ್ತೆ, ಅದ್ ಮುಂದೆ ಬರುತ್ತೆ. ಓಕೆ, ದೆನ್
ಇಲ್ಲಿ ಫಾರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ ಅಪ್ಪರ್ ಅಂಡ್ ಲೋಯರ್ ಕ್ವಾರ್ಟೈಲ್ಸ್ ಯಾವ ತರ ಬರುತ್ತೆ ಅಂತ. ಓಕೆ, ಯು ಕ್ಯಾನ್ ಟೇಕ್ ಹಿಯರ್, ದಿಸ್ ಇಸ್ ದ ಡೇಟಾ ವಿ ಹ್ಯಾವ್ ಗಿವನ್. 6, 47, 49, 15, 43, 41, 7, 39, 43, 41, 36 ಈ ಡೇಟಾ ಕೊಟ್ಟಿದ್ದೀವಿ. ದೆನ್ ಇದನ್ನ ನಾವು ಆರ್ಡರ್ ಆಗಿ ಅಂದ್ರೆ ಏರಿಕೆ ಕ್ರಮದಲ್ಲಿ ಜೋಡಿಸಬೇಕಾಗತ್ತೆ. ನಾವು ಹೇಳಿದೀವಿ ಯಾವುದೇ ಡೇಟಾ ಕೊಡ್ಲಿ, ಫಸ್ಟ್ ವಿ ಹ್ಯಾವ್ ಟು ಅರೇಂಜ್ ದಮ್ ಇನ್ ಎ ಸಾರ್ಟಿಂಗ್ ಇನ್ ಇನ್ಕ್ರೀಸಿಂಗ್ ಆರ್ಡರ್, ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಆರ್ಡರ್ ಅಲ್ಲಿ. ಸೊ 6, 7, 15, 36, 39, 41, 41, 43, 43, 47, 49 ಇದೆ. ಈ ಆರ್ಡರ್ ಡೇಟಾದಲ್ಲಿ ಬಂದಾಗ ಮೀಡಿಯನ್, ಜನರಲಿ ನಾವು ಪ್ರೀವಿಯಸ್ ಸೆಷನ್ ಹೇಳಿದ್ವಿ ಮೀಡಿಯನ್ ಯಾವ ತರ ಅಂತ. ಇಲ್ಲಿ ಎಷ್ಟು ನಂಬರ್ಸ್ ಇದೆ ನೋಡೋಣ, 1, 2, 3, 4, 5, 6, 7, 8, 9, 10, 11. ಸೊ ಆಡ್ ನಂಬರ್ ಡೇಟಾ ಸೆಟ್ ಇದ್ದಾಗ ಮಧ್ಯದಲ್ಲಿ ಏನ್ ನಂಬರ್ ಬರುತ್ತಲ್ಲ ಅದೇ ಏನಾಗುತ್ತೆ ನಮಗೆ ಮೀಡಿಯನ್ ಆಗುತ್ತೆ. ಸೊ ಇಲ್ಲಿ 1, 2, 3, 4, 5 ಈ 5 ಬಿಟ್ಬಿಡಿ. ಓಕೆ, ದೆನ್ ಇಲ್ಲಿ 1, 2, 3, 4 ಈ 5 ಬಿಟ್ಬಿಡಿ. ಸೊ ಮಧ್ಯದಲ್ಲಿ ಉಳಿದಿರೋ ನಂಬರ್ ಯಾವುದು 41. ದಿಸ್ ಇಸ್ ದ ಮೀಡಿಯನ್. ಆಡ್ ನಂಬರ್ ಕೊಟ್ಟಾಗ ಇಟ್ ಇಸ್ ವೆರಿ ಸಿಂಪಲ್, ಮೀಡಿಯನ್ ಕಂಡುಹಿಡಿಯೋದು. ಆ ಕಡೆ ಅರ್ಧ ಈ ಕಡೆ ಅರ್ಧ ನಂಬರ್ಸ್ ಬಿಡಿ, ಮಧ್ಯದಲ್ಲಿ ಒಂದು ಉಳ್ಕೊಳ್ಳುತ್ತೆ, ದಟ್ ವಿಲ್ ಬಿ ದ ಮೀಡಿಯನ್. ಆಡ್ ಯಾವಾಗ ಅದು ಆಡ್ ನಂಬರ್ ಡೇಟಾ ಸೆಟ್ ಕೊಟ್ಟಾಗ. ಅದೇ ಇವನ್ ನಂಬರ್ ಇನ್ನೊಂದು ನಂಬರ್ ಇತ್ತು ಪಕ್ಕದಲ್ಲಿ ಎಂದಿದ್ರೆ ಆಗ ಆ ಎರಡು ನಂಬರ್ ಗಳನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ಬರುತ್ತೆ, ದಟ್ ವಿಲ್ ಬಿ ದ ಮೀಡಿಯನ್. ದೆನ್ ಇಲ್ಲಿ ಅಪ್ಪರ್ ಕ್ವಾರ್ಟೈಲ್ ಅಂದ್ರೆ ಥರ್ಡ್ ಕ್ವಾರ್ಟೈಲ್ ಅಂದ್ರೆ ಇಲ್ಲಿ 41, 43, 43, 47, 49 ಇಲ್ಲೂ ಕೂಡ 5 ನಂಬರ್ಸ್ ಇದೆ, 1, 2, 3, 4, 5. ಹಾಗಾಗಿ ಇವೆರಡನ್ನ ಬಿಟ್ಬಿಡಿ, ಜಸ್ಟ್ ಲೀವ್ ದೀಸ್ 2 ಅಂಡ್ ಜಸ್ಟ್ ಲೀವ್ ದೀಸ್ 2. ಇವೆರಡನ್ನ ಬಿಟ್ರೆ ಉಳಿಯೋದು ಯಾವ್ದಿದು 43. ಸೊ ದಟ್ 43 is called as what, ಕ್ವಾರ್ಟೈಲ್ 3. ಅದೇ ತರ ಲೋಯರ್ ಕ್ವಾರ್ಟೈಲ್ ಅಂತ ತಗೊಂಡಾಗ ಇಲ್ಲೂ ಕೂಡ ಅಷ್ಟೇ 5 ನಂಬರ್ಸ್ ಇರೋದ್ರಿಂದ ಯು ಕ್ಯಾನ್ ಜಸ್ಟ್ ಲೀವ್ ದೀಸ್ 2, ಯು ಕ್ಯಾನ್ ಜಸ್ಟ್ ಲೀವ್ ದೀಸ್ 2 ಅಂಡ್ ವಿ ಗೆಟ್ ದಿಸ್ ಒನ್ ಇಸ್ ದ ಕ್ವಾರ್ಟೈಲ್. ಅಗೇನ್ 6 ನಂಬರ್ ಇತ್ತು ಅಂದ್ರೆ ಏನ್ ಮಾಡ್ತೀರಾ, ಮತ್ತೆ ಅವು ಉಳಿದು ಏನಾಗುತ್ತದು ರೇಂಜ್ ಬರುತ್ತೆ. ಅವೆರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ಬರುತ್ತಲ್ಲ ದಟ್ ವಿಲ್ ಬಿ ದ ಕ್ವಾರ್ಟೈಲ್ ಆಗುತ್ತೆ. ಸೇಮ್ ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡ್ತೀವೋ ಅದೇ ತರ. ಸೊ ದಿಸ್ ಇಸ್ ಕ್ವಾರ್ಟೈಲ್ 1. ಆಡ್ ನಂಬರ್ ಡೇಟಾ ಸೆಟ್ ಕೊಟ್ರೆ ಇಟ್ ಇಸ್ ವೆರಿ ವೆರಿ ಸಿಂಪಲ್. ಬಟ್ ಇವನ್ ನಂಬರ್ ಕೊಟ್ಟಾಗ ಏನಾಗುತ್ತೆ, ಅವುಗಳದ್ದು ಆವರೇಜ್ ಗಳನ್ನ ತಗೊಳ್ತಾ ಹೋಗ್ಬೇಕಾಗತ್ತೆ. ಸೊ ಫಾರ್ ದಿಸ್ ಡೇಟಾ ಸೆಟ್ ವಿ ಹ್ಯಾವ್ ಅರೇಂಜ್ಡ್ ದೆಮ್ ಇನ್ ಎನ್ ಇನ್ಕ್ರೀಸಿಂಗ್ ಆರ್ಡರ್. ಸೊ ಇನ್ ದಟ್ ಒನ್, since it is an odd number data set, the middle value will be the median, that is 41. Again here it is 5 elements, 5 data ಇದೆ. Again 5 ಇರೋದ್ರಿಂದ ಅದು ಕೂಡ odd number ಇರೋದ್ರಿಂದ ಅದರಲ್ಲಿ ಮಧ್ಯದ ಯಾವುದು ಬರುತ್ತೆ 43, that will be the upper quartile or quartile 3. Again ಇಲ್ಲಿ ಕೂಡ 5 ಎಲಿಮೆಂಟ್ಸ್ ಇರೋದ್ರಿಂದ ಅದು odd data set ಇರೋದ್ರಿಂದ ಅಲ್ಲಿ ಮಧ್ಯದಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ, that will be the lower quartile, that is quartile 1, 15. So you can observe, ನಾವು ಅದನ್ನ ನಾವು ಒಂದು ಗ್ರಾಫ್ ಅಲ್ಲಿ ಬರೆದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಇಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ, ದಿಸ್ ವಿಲ್ ಬಿ ದ ಸ್ಮಾಲೆಸ್ಟ್ ವ್ಯಾಲ್ಯೂ. ಇಲ್ಲಿಂದ ಸ್ಟಾರ್ಟ್ ಆಗಿ ಈ ತರ ಹೋಗಿ ಗ್ರಾಫ್ ಈ ತರ ಬಂದಿದೆ ಅಂದ್ರೆ ಇದು 25 ಭಾಗ, 25%. ಇದು 50%, ಯಾಕೆಂದ್ರೆ ಅಲ್ಲಿ ಮೀಡಿಯನ್ ಇರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ 50%. ದೆನ್ ಇಲ್ಲಿಗೆ 75%, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ 100%. ಇದು 0%, ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಇಟ್ ಇಸ್, ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 0%. ದೆನ್ ದಿಸ್ ಒನ್ ಇಸ್ 25%. Then this one is 50%, this one is 75%, and this is 100%. Or you can take this one as quartile 0 or smallest value or minimum value we can take. This is first quartile or 25% or quartile 1 anta barkoltivi idanna. Then this one is median, central irodu 50% is median, or we can take it as quartile 2 anta barkobohudu. ಓಕೆ, ಅಥವಾ ಸೆಕೆಂಡ್ ಕ್ವಾರ್ಟೈಲ್ ಅಂತ ಬರೀಬಹುದು. ದೆನ್ ದಿಸ್ ಒನ್ ಥರ್ಡ್ ಕ್ವಾರ್ಟೈಲ್ 25% ಇದೆಯಲ್ಲ, ಇಲ್ಲಿ 75% ಈ ಪಾಯಿಂಟ್ ಇದೆಯಲ್ಲ, ಅದು 75% ಅಂತ ಬರ್ಕೋಬಹುದು, ಅಥವಾ ಥರ್ಡ್ ಕ್ವಾರ್ಟೈಲ್ ಆರ್ ಕ್ವಾರ್ಟೈಲ್ 3 ಅಂತ ಬರೀತೀವಿ. ದೆನ್ ಲಾಸ್ಟ್ ಒನ್ ಏನಿದೆಯಲ್ಲ, ದಟ್ ಇಸ್ ಕ್ವಾರ್ಟೈಲ್ 4 ಅಂತ ಬರ್ಕೋಬಹುದು, ಅಥವಾ ಲಾರ್ಜೆಸ್ಟ್ ವ್ಯಾಲ್ಯೂ ಅಂತ ಬರೀಬಹುದು, ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತಾನು ಕೂಡ ಬರೀಬಹುದು. So those are the values here we have represented in a diagram. So smallest value or minimum value, first quartile this one, this is second quartile, this is third quartile, and this is fourth quartile, that is maximum value. Central irtakantadu median. Then we have written one thing here, you can observe interquartile range, that is Q3 minus Q1. What is that interquartile range andre? That is the difference between quartile 3 and quartile 1. Quartile 3 ನಲ್ಲಿ ಕ್ವಾರ್ಟೈಲ್ 1 ಅನ್ನ ಕಳೆದ್ರೆ ಏನ್ ಆನ್ಸರ್ ಬರುತ್ತೋ ದಟ್ ವಿಲ್ ಬಿ ದ ಇಂಟರ್ ಕ್ವಾರ್ಟೈಲ್ ರೇಂಜ್. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಅಬ್ಸರ್ವ್, ಇಲ್ಲಿ ಕ್ವಾರ್ಟೈಲ್ 3 ಎಷ್ಟಿದೆ 43 ಇದೆ, ಇಲ್ಲಿ ಎಷ್ಟಿದೆ 15 ಇದೆ.
So if you want to find IQR, interquartile range andre, that is Q3 minus Q1. Find out ಮಾಡ್ಲಿಕ್ಕೆ. So what you get? What is Q3? 43. What is Q1? 15. So ಅದನ್ನ ಕಳೆದ್ರೆ, so we get 28. That is interquartile range. For example, I am showing here. So ಇಲ್ಲಿ upper quartile, quartile 3 43, quartile 1 15 ಇದೆ. ಸೊ ಅವೆರಡನ್ನ ಕಳೆದ್ರೆ ಏನ್ ಬರುತ್ತಲ್ಲ ವ್ಯಾಲ್ಯೂ, ದಟ್ ಇಸ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ತಗೊಳ್ತೀವಿ. ಸೊ 43 ಮೈನಸ್ 15 ಮಾಡಿದ್ರೆ ಎಷ್ಟು ಬಂತು? 21. ದಟ್ ಈಸ್ ದ ಇಂಟರ್ ಕ್ವಾರ್ಟೈಲ್ ರೇಂಜ್. ಸೊ ದಟ್ಸ್ ವಾಟ್ ನೌ ವಿ ಆರ್ ಡಿಸ್ಕಸಿಂಗ್, ಇಂಟರ್ ಕ್ವಾರ್ಟೈಲ್ ರೇಂಜ್. ಸೊ ಇಂಟರ್ ಕ್ವಾರ್ಟೈಲ್ ರೇಂಜ್ ಇಸ್ ದ ಅನದರ್ ರೇಂಜ್ ಯೂಸ್ಡ್ ಆಸ್ ಎ ಮೆಜರ್ ಆಫ್ ದ ಸ್ಪ್ರೆಡ್. ಯಾವ ತರ ಸ್ಪ್ರೆಡ್ ಆಗಿದೆ, ಯಾವ ತರ ಹರಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದು ಇಂಟರ್ ಕ್ವಾರ್ಟೈಲ್ ರೇಂಜ್ ಕೂಡ ಇದೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೇಂಜ್. So the difference between upper and lower quartile, or you can say quartile 3 minus quartile 1, which is called as interquartile range, and it indicates the dispersion of the data set. Disperse, ಯಾವ ತರ ಹರಡ್ಕೊಂಡಿದೆ, ಯಾವ ತರ ಚದುರಿ ಹೋಗಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಯಾವುದು? interquartile range. Okay, so interquartile range will be given by the difference between upper quartile and lower quartile, or you can see quartile 3 and quartile 1. So quartile 3 minus quartile 1 is given by interquartile range. ಅದನ್ನ ನಾವು IQR ಅಂತ ಸಿಂಪಲ್ ಆಗಿ ಬರ್ಕೊಳ್ತೀವಿ, interquartile range. That is IQR. Okay, so interquartile range spans 50% of a data set and eliminates the influence of outliers because in effect the highest and lowest quarters are removed. ಇಲ್ಲಿ ಏನಪ್ಪ interquartile range ಅಂದ್ರೆ, quartile 1 quartile 3 ಮಧ್ಯದಲ್ಲಿ ಅಲ್ವಾ? ಸೊ ಕ್ವಾರ್ಟೈಲ್ 3 ಇಂದ ಕ್ವಾರ್ಟೈಲ್ 1 ಮಧ್ಯ ಅಂದ್ರೆ ಎಷ್ಟು ಪರ್ಸೆಂಟ್ ಡೇಟಾ ಕಲೆಕ್ಟ್ ಆಗ್ತಾ ಇದೆ? 50%. ಯಾಕೆಂದ್ರೆ ಕ್ವಾರ್ಟೈಲ್ 1 ಇಂದ ಕ್ವಾರ್ಟೈಲ್ 2 ಗೆ 25%, ಕ್ವಾರ್ಟೈಲ್ 2 ಇಂದ ಕ್ವಾರ್ಟೈಲ್ 3 ವರೆಗೆ 25%. ಸೊ ಎರಡನ್ನ ಆಡ್ ಮಾಡಿದ್ರೆ ಎಷ್ಟಾಯ್ತು? 50% ಡೇಟಾ ಇದೆ. ಆ 50% ಡೇಟಾವನ್ನ ಮಾತ್ರ ಏನ್ ಕವರ್ ಮಾಡುತ್ತೆ? ಇಂಟರ್ ಕ್ವಾರ್ಟೈಲ್ ರೇಂಜ್ ಕಲೆಕ್ಟ್ ಮಾಡುತ್ತೆ. ಅದಾದ್ಮೇಲೆ ಔಟ್ಲೈಯರ್ಸ್ ಹೊರಗಡೆ ಏನಿದೆಯಲ್ಲ, ಕ್ವಾರ್ಟೈಲ್ 0 ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅವ್ ಯಾವ್ದನ್ನು ಇದು ಲೆಕ್ಕಕ್ಕೆ ತಗೊಳ್ಳಲ್ಲ, ಇದಕ್ಕೆ ಅದಕ್ಕೂ ಸಂಬಂಧನೇ ಇಲ್ಲ. ಹಾಗಾಗಿ ಇಲ್ಲಿ ಔಟ್ಲೈಯರ್ಸ್ ಹೊರಗಡೆ ಇರ್ತಕ್ಕಂಥದ್ದು, ಔಟ್ಲೈಯರ್ಸ್ ಹೇಳಿದ್ವಲ್ಲ, ಸಡನ್ ಆಗಿ ಜಾಸ್ತಿ ವ್ಯಾಲ್ಯೂ ಬರೋದು ಅಥವಾ ಸಡನ್ ಆಗಿ ಕಡಿಮೆ ವ್ಯಾಲ್ಯೂ ಬರೋದು, ಏನಾದ್ರೂ ಬರ್ಲಿ, ನೋ ಪ್ರಾಬ್ಲಮ್, ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಯಾಕೆ? ನಾವಿಲ್ಲಿ ಮಿನಿಮಮ್ ತಗೊಳ್ಳಲ್ಲ, ಮ್ಯಾಕ್ಸಿಮಮ್ ತಗೊಳ್ಳಲ್ಲ, ಅವ್ ಲೆಕ್ಕಕ್ಕೆ ಇಲ್ಲ ನಮ್ಗಿಲ್ಲಿ, ಅವೆರಡನ್ನ ಬಿಟ್ಟೇ ಬಿಟ್ಟಿದ್ದೀವಿ. ವಿ ಆರ್ ಜಸ್ಟ್ ಟೇಕಿಂಗ್ ಕ್ವಾರ್ಟೈಲ್ 1 ಕ್ವಾರ್ಟೈಲ್ 3. ಹಾಗಾಗಿ ಔಟ್ಲೈಯರ್ಸ್ ಏನಾದ್ರೂ ಇರ್ಲಿ, ಇಟ್ ಡಸಂಟ್ ಮ್ಯಾಟರ್ ಹಿಯರ್, ಇಟ್ ವಿಲ್ ನೋ ಎಫೆಕ್ಟ್ ಇನ್ ದಿಸ್ ಒನ್. ಸೊ ಇಂಟರ್ ಕ್ವಾರ್ಟೈಲ್ ರೇಂಜ್ ಇಸ್ ಈಕ್ವಲ್ ಟು ಡಿಫರೆನ್ಸ್ ಬಿಟ್ವೀನ್ ಅಪ್ಪರ್ ಕ್ವಾರ್ಟೈಲ್ ಅಂಡ್ ಲೋಯರ್ ಕ್ವಾರ್ಟೈಲ್. That is quartile 3 minus quartile 1 ಅಂತ ಬರ್ಕೊಳ್ತೀವಿ. Then what are the advantages of IQR? Interquartile range ದು ಅಡ್ವಾಂಟೇಜ್ ಏನಿದೆ? It is not affected by extreme values as in the case of range. ನಾವು ರೇಂಜ್ ಅಲ್ಲಿ ಏನಂತ ಹೇಳಿದ್ವಿ? ಲಾಸ್ಟ್ ಮ್ಯಾಕ್ಸಿಮಮ್ ನಂಬರ್ ಅಥವಾ ಮಿನಿಮಮ್ ನಂಬರ್ ಏನಾದ್ರು ಔಟ್ಲೈಯರ್ಸ್ ಇದ್ರೆ, ಔಟ್ಲೈಯರ್ಸ್ ಅಂದ್ರೆ ಸಡನ್ ಆಗಿ ತುಂಬಾ ಜಾಸ್ತಿ ವ್ಯಾಲ್ಯೂ ಅಥವಾ ಸಡನ್ ಆಗಿ ತುಂಬಾ ಕಡಿಮೆ ವ್ಯಾಲ್ಯೂ ಇತ್ತು ಅಂದ್ರೆ ಆಗ ರೇಂಜ್ ಏನಾಗುತ್ತೆ? ತುಂಬಾ ವೇರಿಯೇಷನ್ ಆಗ್ಬಿಡುತ್ತೆ. ದೇರ್ ವಿಲ್ ಬಿ ಲಾಟ್ ಆಫ್ ವೇರಿಯೇಷನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಹಿಯರ್, ಇಲ್ಲಿ ಬರ್ಕೊಂತೀವಿ ನೋಡಿ, ಈಗ ಜಸ್ಟ್ ಐ ವಿಲ್ ಟೇಕ್ 3-4 ನಂಬರ್ಸ್, 1 2 3 4 5. ಓಕೆ, ಇಲ್ಲಿ ನಾವು ರೇಂಜ್ ನ ತಗೊಂಡಿಡಿದ್ರೆ 5 ಮೈನಸ್ 1 ಏನಾಗುತ್ತೆ? 4. ಅದೇ ನಾನು 1 2 3 4 5 50 ತಗೊಳ್ತೀನಿ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ? 50 ಮೈನಸ್ 1 ಹೌ ಮಚ್? 49. ಸಿ, ಇಲ್ಲಿ ಒಂದೇ ಒಂದು ನಂಬರ್ ವೇರಿಯೇಷನ್ ಮಾಡಿದೆ, 50 ಹಾಕೊಂಡೆ. ಸಪೋಸ್ ಇಲ್ಲಿ 6 ತಗೊಂಡಿದ್ರಿ ಅನ್ಕೊಳ್ಳಿ, 6 ತಗೊಂಡಿದ್ರು 6 ಮೈನಸ್ 1 ಎಷ್ಟಾಗುತ್ತೆ? 5 ವಿಲ್ ಬಿ ದ ರೇಂಜ್ ಹಿಯರ್. ಅದೇ ಇಲ್ಲಿ 49 ವಿಲ್ ಬಿ ದ ರೇಂಜ್. ಜಸ್ಟ್ ಒಂದು ಔಟ್ಲೇಯರ್ ಬಂದಿದ್ಕೆ, ಒಂದು ಸಡನ್ ಆಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದಿದ್ಕೆ ರೇಂಜ್ ಎಷ್ಟಾಗಿದೆ? ತುಂಬಾ ವೇರಿಯೇಷನ್ ಆಗೋಗ್ಬಿಟ್ಟಿದೆ. ಸೊ ದಟ್ ಇಸ್ ವೈ ರೇಂಜ್ ಇಸ್ ಎಫೆಕ್ಟೆಡ್ ಫ್ರಮ್ ದ ಔಟ್ಲೈಯರ್ಸ್. ಆದ್ರೆ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂನು ಲೆಕ್ಕಕ್ಕಿಲ್ಲ, ಮಿನಿಮಮ್ ವ್ಯಾಲ್ಯೂನು ಲೆಕ್ಕಕ್ಕಿಲ್ಲ. ಯಾಕೆಂದ್ರೆ ಔಟ್ಲೈಯರ್ಸ್ ಯಾವಾಗಲೂ ಬರೋದು ಮ್ಯಾಕ್ಸಿಮಮ್ ಮೇಲೆ, ಲಾಸ್ಟ್ ಅಲ್ಲಿ ಅಥವಾ ಎಂಡ್ ಅಲ್ಲಿ ಮಾತ್ರ, ಮಧ್ಯದಲ್ಲಿ ಅಷ್ಟೊಂದು ಬರೋದಿಲ್ಲ. ಓಕೆ, ಹಾಗಾಗಿ ಇಲ್ಲಿ IQR ಏನಿದೆ ಅದು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇಂದ ಏನು ಸಮಸ್ಯೆ ಆಗಲ್ಲ. ಇಟ್ ಈಸ್ ಯೂಸ್ಫುಲ್ ಇನ್ ಎಸ್ಟಿಮೇಟಿಂಗ್ ಡಿಸ್ಪರ್ಷನ್ ಇನ್ ಗ್ರೂಪ್ಡ್ ಡೇಟಾ. ಗ್ರೂಪ್ಡ್ ಡೇಟಾದಲ್ಲಿ ಯಾವ ತರ ಡಿಸ್ಪರ್ಷನ್ ಆಗಿದೆ, ಓಪನ್ ಎಂಡೆಡ್ ಕ್ಲಾಸಸ್ ಇದ್ದಾಗ ಯಾವ ತರ ಇರುತ್ತೆ ಅನ್ನೋದಕ್ಕೆ ನಮಗೆ ಗೊತ್ತಾಗುತ್ತೆ. ದೆನ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ IQR? ಏನು? ಇಟ್ ಈಸ್ ಮೋಸ್ಟ್ ರಿಲಯಬಲ್ ಓನ್ಲಿ ವಿತ್ ದಿ ಸಿಮೆಟ್ರಿಕಲ್ ಡೇಟಾ ಸೀರೀಸ್. ಅಂದ್ರೆ ಸಿಮೆಟ್ರಿಕಲ್ ಅಂದ್ರೆ ಈ ಕಡೆ ಹೆಂಗಿದೆಯೋ ಈ ಕಡೆನೂ ಅದೇ ತರ ಇರ್ಬೇಕು, ಅವಳಿ ಜವಳಿ ತರ. ಓಕೆ, ಸೊ ಒಂದೇ ತರ ಇರೋದು ಅಕ್ಕಪಕ್ಕ. ಓಕೆ, ಈ ಕಡೆ ಎಷ್ಟು 25% ವ್ಯಾಲ್ಯೂ ಯಾವ ತರ ಇರುತ್ತೋ ಈ ಕಡೆ 25% ಅದೇ ತರ ಇದ್ದಾಗ ಮಾತ್ರ ಇಂಟರ್ ಕ್ವಾರ್ಟೈಲ್ ರೇಂಜ್ ತುಂಬಾ ಚೆನ್ನಾಗಿ ಬರುತ್ತೆ.
ಇಲ್ಲ ಅಂದ್ರೆ ತುಂಬಾ ಅಸಿಮೆಟ್ರಿಕ್ ಆಗಿ ಬೇಕಾತರ ಅದು ವೇರಿಯೇಷನ್ಸ್ ಆಗಿತ್ತು ಅಂದ್ರೆ ಅಗೇನ್ IQR ಏನಾಗಲ್ಲ, ಸರಿಯಾಗಿ ಡಿಸ್ಪರ್ಷನ್ ಅನ್ನ ತೋರ್ಸಲ್ಲ. ದಟ್ ಇಸ್ ದ ಒನ್ ಡಿಸ್ಅಡ್ವಾಂಟೇಜ್ ಹಿಯರ್. ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಔಟ್ಲೈಯರ್ಸ್ ಏನಾದ್ರೂ ಇರ್ಲಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ದಟ್ ಇಸ್ ವೆರಿ ಈಸಿಯರ್ ಒನ್. ಅದೇ ಡಿಸ್ಅಡ್ವಾಂಟೇಜ್ ಏನಂದ್ರೆ ಎರಡೂ ಕಡೆ ಒಂದೇ ರೀತಿ ವೇರಿಯೇಷನ್ ಆಗಿದ್ರೆ ಮಾತ್ರ ಇಟ್ ವಿಲ್ ಬಿ ಯೂಸ್ಫುಲ್, ಅದರ್ವೈಸ್ ಅಗೇನ್ ಇಟ್ ಇಸ್ ನೋ ಯೂಸ್. ಓಕೆ, ಸೊ again I have shown here this is 25%. ಈ 25% ಅಲ್ಲಿ ಇಲ್ಲಿವರೆಗೂ ಏನ್ ಬರುತ್ತೆ, this is quartile 1 ಈ ಭಾಗ, this is quartile 2, ಇದು quartile 3, this is what minimum, this is what maximum value, minimum maximum, quartile 1 quartile 2 quartile 3. ಈ quartile 2 ಅನ್ನ ನಾವೇನಂತ ತಗೊಳ್ತೀವಿ, ಮೀಡಿಯನ್ ಅಂತ ತಗೊಳ್ತೀವಿ. ಸೊ ಈ ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಇಲ್ಲೇನ್ ಜಾಗ ಬರುತ್ತಲ್ಲ, ಇಲ್ಲಿ ಕಳೆದ್ರೆ ಇಲ್ಲಿ ಉಳಿಯುತ್ತಲ್ಲ, ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಏನಿದೆಯಲ್ಲ, ದಟ್ ಈಸ್ ವಾಟ್ ವಿ ಟೇಕ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಹೇಳಿ ತಗೊಳ್ತೀವಿ. ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಮಾಡಿದ್ರೆ ವಿ ಗೆಟ್ ದ ಇಂಟರ್ ಕ್ವಾರ್ಟೈಲ್ ರೇಂಜ್. ಓಕೆ, ಸೊ ನೌ ವಿ ಡಿಸ್ಕಸ್ ಹೌ ಟು ಫೈಂಡ್ ರೇಂಜ್ ಅಂಡ್ ಕ್ವಾರ್ಟೈಲ್ಸ್ ಇನ್ MS Excel ಸ್ಪ್ರೆಡ್ ಶೀಟ್ ಅಲ್ಲಿ ಯಾವ ತರ ಫೈಂಡ್ ಔಟ್ ಮಾಡೋದು. ನಿಮಗೆ ಗೊತ್ತಿದೆ ಅಲ್ವಾ, ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ. ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕೆ ಇಸ್ ಈಕ್ವಲ್ ಟು MIN ಹೊಡಿರಿ, ಡಬಲ್ ಕ್ಲಿಕ್ ಮಾಡಿ, ಮಿನಿಮಮ್ ಬರುತ್ತೆ, ಬ್ರಾಕೆಟ್ ಓಪನ್ ಆಗುತ್ತೆ, ಡೇಟಾ ಸೆಲೆಕ್ಟ್ ಮಾಡಿ, ಡೇಟಾ ರೇಂಜ್ ಸೆಲೆಕ್ಟ್ ಮಾಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಹೊಡಿರಿ. ದಟ್ಸ್ ಇಟ್. ಇಸ್ ಈಕ್ವಲ್ ಟು ಮಿನಿಮಮ್ ಹೊಡೆದು ಡಬಲ್ ಕ್ಲಿಕ್ ಮಾಡಿ, ಡೇಟಾ ರೇಂಜ್ ಸೆಲೆಕ್ಟ್ ಮಾಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಹೊಡಿರಿ. ಯು ಗೆಟ್ ದ ಮಿನಿಮಮ್ ವ್ಯಾಲ್ಯೂ ಬಿಕಾಸ್ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಸೆಷನ್ಸ್. ಸೋ ಮೆನಿ ಸೆಷನ್ಸ್ ಅಲ್ಲಿ ನಾವು ಮಾಡಿದೀವಿ ಅದನ್ನ. ದೆನ್ ಟು ಕಮ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೂಡ ಅಷ್ಟೇ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀರಾ, ಇಸ್ ಈಕ್ವಲ್ ಟು MAX ಹೊಡಿತೀರಾ, ಡಬಲ್ ಕ್ಲಿಕ್ ಮಾಡ್ತೀರಾ, ಡೇಟಾ ಸೆಲೆಕ್ಟ್ ಮಾಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಪ್ರೆಸ್ ಎಂಟರ್. ಎಂಟರ್ ಹೊಡೆದ್ರೆ ಯು ಗೆಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ದಟ್ ಇಸ್ ಆಲ್ಸೋ ವಿ ಹ್ಯಾವ್ ಡನ್ ಪ್ರೀವಿಯಸ್ಲಿ. ದೆನ್ ರೇಂಜ್ ಅಂದ್ರೆ ಏನು, ವಾಟ್ ಇಸ್ ರೇಂಜ್? ರೇಂಜ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. ಸೊ ಫಸ್ಟ್ ಮ್ಯಾಕ್ಸಿಮಮ್ ಕಂಡಿಡಿರಿ, ಮಿನಿಮಮ್ ಕಂಡಿಡಿರಿ, ದೆನ್ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್ ಅಲ್ಲೇ ಕೆಳಗಡೆ ಫಾರ್ಮುಲಾ ಹಾಕೊಳ್ಳಿ. ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್ ಫಾರ್ಮುಲಾ ಹಾಕೊಂಡ್ರೆ ಯು ಗೆಟ್ ದ ರೇಂಜ್. ಓಕೆ, ಸೊ ರೇಂಜ್ ಬರುತ್ತೆ. ದಟ್ ಇಸ್ ವೆರಿ ಸಿಂಪಲ್. ಮಿನಿಮಮ್ ಕಂಡಿಡಿಲಿಕ್ಕೆ ಮಿನಿಮಮ್ ಫಾರ್ಮುಲಾ ಯೂಸ್ ಮಾಡಿ, ಮ್ಯಾಕ್ಸಿಮಮ್ ಕಂಡಿಡಿಲಿಕ್ಕೆ ಮ್ಯಾಕ್ಸಿಮಮ್ ಫಾರ್ಮುಲಾ ಯೂಸ್ ಮಾಡಿ, ರೇಂಜ್ ಕಂಡಿಡಿಬೇಕಾದ್ರೆ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್ ಬಂದಿರುತ್ತಲ್ಲ ಅವನ್ನ ಕಳೆದು ಬರೀರಿ ಅಷ್ಟೇ. ದೆನ್ ಕ್ವಾರ್ಟೈಲ್ 1 ಅನ್ನ ಫೈಂಡ್ ಔಟ್ ಮಾಡೋದು ಹೇಗೆ? ಕ್ವಾರ್ಟೈಲ್ 1 ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ವಿ ವಿಲ್ ಯೂಸ್ QUARTILE. ಕ್ವಾರ್ಟೈಲ್ QUAR ಹೊಡೆದ್ರೆ ಅಲ್ಲಿ ಕ್ವಾರ್ಟೈಲ್ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ, ಕ್ವಾರ್ಟೈಲ್ ಅಂತ ಓಪನ್ ಆಗುತ್ತೆ, ಬ್ರಾಕೆಟ್ ಓಪನ್ ಆಗುತ್ತೆ, ಡೇಟಾ ರೇಂಜ್ ಸೆಲೆಕ್ಟ್ ಮಾಡಿ, ಕಾಮಾ ಹಾಕಿ, 1 ಹಾಕಿ. 1 ಹಾಕಿದ್ರೆ ಏನರ್ಥ, 1 ರೆಪ್ರೆಸೆಂಟ್ ಹಿಯರ್ ಇಟ್ ಇಸ್ ಕ್ವಾರ್ಟೈಲ್ 1 ಅಂತ ಹೇಳಿ. ಸೊ ಕ್ವಾರ್ಟೈಲ್ ಫಾರ್ಮುಲಾ ತಗೊಳ್ಳಿ, ಇಸ್ ಈಕ್ವಲ್ ಟು ಹಾಕಿ, ಪುಟ್ ಇಸ್ ಈಕ್ವಲ್ ಟು QUAR ಹೊಡೆರಿ, ಕ್ವಾರ್ಟೈಲ್ ಅಂತ ಅಲ್ಲಿ ತೋರಿಸುತ್ತೆ. ಡಬಲ್ ಕ್ಲಿಕ್ ಮಾಡಿ, ಆ ಡೇಟಾ ಏನಿದೆ ಸೆಲೆಕ್ಟ್ ಮಾಡಿ, ಕಾಮ 1 ಹಾಕಿ, ದಟ್ ವಿಲ್ ಮೀನ್ಸ್ ಇಟ್ ಇಸ್ Q1. ಎಂಟರ್ ಹೊಡೆದ್ರೆ ಯು ಗೆಟ್ ಫಸ್ಟ್ ಕ್ವಾರ್ಟೈಲ್. ದೆನ್ ಕ್ವಾರ್ಟೈಲ್ 2 ಆರ್ ಮೀಡಿಯನ್. ಇಲ್ಲಿ ನಾವು ಕ್ವಾರ್ಟೈಲ್ 2 ಫಾರ್ಮುಲಾ ಅವಶ್ಯಕತೆ ಇಲ್ಲ ನಮಗೆ, ಜಸ್ಟ್ ವಿ ಯೂಸ್ ಮೀಡಿಯನ್ ಫಾರ್ಮುಲಾ. ಮೀಡಿಯನ್ ಫಾರ್ಮುಲಾ ಅಂದ್ರೆ ಹೇಗೆ, ಇಸ್ ಈಕ್ವಲ್ ಟು MEDIAN. MED ಅಂತ ಬರೆದ್ರೆ ಅಲ್ಲಿ ಮೀಡಿಯನ್ ಅಂತ ಬರುತ್ತೆ. ಆ ಮೀಡಿಯನ್ ಸೆಲೆಕ್ಟ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ, ಡೇಟಾ ಸೆಲೆಕ್ಟ್ ಮಾಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಮಾಡಿ, ಮುಗಿಯತ್ತಷ್ಟೇ. ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆದ್ರೆ ಯು ಗೆಟ್ ದ ಮೀಡಿಯನ್ ವ್ಯಾಲ್ಯೂ. ದಟ್ ಇಸ್ ವೆರಿ ಸಿಂಪಲ್. ಓಕೆ, ಆರ್ ನೀವು ಕ್ವಾರ್ಟೈಲ್ 2 ನು ಯೂಸ್ ಮಾಡಬಹುದು. ಇದೇ ಸೇಮ್ ಕ್ವಾರ್ಟೈಲ್ ಫಾರ್ಮುಲಾ ಇದೆಯಲ್ಲ, ಇದೇ ಕ್ವಾರ್ಟೈಲ್ ಫಾರ್ಮುಲಾವನ್ನ ಯೂಸ್ ಮಾಡಿ ಕ್ವಾರ್ಟೈಲ್ ಅಂತ ಹೊಡೆದು ದೆನ್ ಡೇಟಾ ಸೆಲೆಕ್ಟ್ ಮಾಡಿ, ಕಮ 2 ಹಾಕಿದ್ರೆ ದಟ್ ವಿಲ್ ಗಿವ್ಸ್ ಕ್ವಾರ್ಟೈಲ್ 2. ದಟ್ ಇಸ್ ಮೀಡಿಯನ್ ವ್ಯಾಲ್ಯೂ ಬರುತ್ತೆ. ಬೋತ್ ಟೈಪ್ಸ್ ಯು ಕ್ಯಾನ್ ಗೆಟ್, ಬೋತ್ ಆರ್ ಸೇಮ್ ಆನ್ಸರ್ಸ್. ಐ ಹೋಪ್ ಐ ಹ್ಯಾವ್ ಶೋನ್ ದಿಸ್ ಒನ್ ಇನ್ ಎ ಬಾಕ್ಸ್ ಪ್ಲಾಟ್. ಬಾಕ್ಸ್ ಪ್ಲಾಟ್ ಅಲ್ಲಿ ನಾನು ತೋರಿಸಿದೀನಿ ಇದನ್ನ ಯಾವ ತರ ಬರುತ್ತೆ. ಕ್ವಾರ್ಟೈಲ್ 1, ಕ್ವಾರ್ಟೈಲ್ 2, ಕ್ವಾರ್ಟೈಲ್ 3 ಎರಡನ್ನೂ ಕೂಡ ತೋರಿಸಿದೀನಿ. In this session also I am going to show that one. Okay, so then quartile 3, that is quartile 3 ಗೆ ಸೇಮ್ ಫಾರ್ಮುಲಾ ಇಲ್ಲಿ ಹೇಳಿದಿವಲ್ಲ ಮೇಲ್ಗಡೆ, ಅದು is equal to quartile QUAR ಹೊಡಿರಿ, ಕ್ವಾರ್ಟೈಲ್ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ, ದೆನ್ ಡೇಟಾ ತಗೊಳ್ಳಿ, ಸೆಲೆಕ್ಟ್ ಮಾಡಿ, ಕಾಮ 3 ಹಾಕಿ, ಎಂಟರ್ ಮಾಡಿ, there you get the quartile 3 ವ್ಯಾಲ್ಯೂ. ಸೊ ಆಲ್ರೆಡಿ ಮಿನಿಮಮ್ ಕಂಡುಹಿಡಿದಿದ್ದೀವಿ, ಮ್ಯಾಕ್ಸಿಮಮ್ ಕಂಡುಹಿಡಿದಿದ್ದೀವಿ. ಉಳಿದಿರೋದು ಕ್ವಾರ್ಟೈಲ್ 1, ಕ್ವಾರ್ಟೈಲ್ 2, ಕ್ವಾರ್ಟೈಲ್ 3. ಸೊ ಕ್ವಾರ್ಟೈಲ್ 2 ಅಂದ್ರೆ ಮೀಡಿಯನ್, ಕ್ವಾರ್ಟೈಲ್ 1, ಕ್ವಾರ್ಟೈಲ್ 3 ಮಾತ್ರ ಅವಶ್ಯಕತೆ ಇದೆ. ಅದಾದ್ಮೇಲೆ ಇಂಟರ್ ಕ್ವಾರ್ಟೈಲ್ ರೇಂಜ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಗೆ ಫಾರ್ಮುಲಾ ಹಾಕೊಳ್ಳಿ, ಅಲ್ಲೇ ಯು ಗೆಟ್ ದ ಇಂಟರ್ ಕ್ವಾರ್ಟೈಲ್ ರೇಂಜ್. ಓಕೆ, ನೌ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆರಿಮೆಂಟ್ ನಂಬರ್ 14, that is to generate a 50 random data sample.
ಇವನ್ ಅಂಡ್ ಆಡ್ ನಂಬರ್ ಡೇಟಾ ಸೆಟ್. ಒಂದು ಇವನ್ ನಂಬರ್ ತಗೊಳ್ತೀವಿ, ಇನ್ನೊಂದು ಆಡ್ ನಂಬರ್ ಡೇಟಾ ಸೆಟ್ ಅನ್ನ ತಗೊಳ್ತೀವಿ. ದೆನ್ ಯೂಸಿಂಗ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ ಶೀಟ್ ಡಿಟರ್ಮೈನ್ ದ ರೇಂಜ್ ಅಂಡ್ ಕ್ವಾರ್ಟೈಲ್ಸ್. ಸೊ ಎಕ್ಸೆಲ್ ಸ್ಪ್ರೆಡ್ ಶೀಟ್ ಅನ್ನ ಯೂಸ್ ಮಾಡಿ ರೇಂಜ್, ಕ್ವಾರ್ಟೈಲ್ಸ್, ಇವನ್ IQR ಇಂಟರ್ ಕ್ವಾರ್ಟೈಲ್ ರೇಂಜ್ ಅನ್ನು ಕೂಡ ನಾವು ಫೈಂಡ್ ಔಟ್ ಮಾಡೋದನ್ನ ಕಲಿತೀವಿ. ಯಾಕೆ ಅಂದ್ರೆ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಗೂ ಕೂಡ ನಮಗೆ ಇಂಟರ್ ಕ್ವಾರ್ಟೈಲ್ ರೇಂಜ್ ಬೇಕು, ಅದಕ್ಕೋಸ್ಕರ. ದೆನ್ ವಾಟ್ ಇಸ್ ದ ಪರ್ಪಸ್ ಆಫ್ ಫೈಂಡಿಂಗ್ ದಿಸ್? The quartiles are especially useful when working with the data that isn't symmetrically distributed. ಡೇಟಾ ನೀಟಾಗಿ ಸಿಮೆಟ್ರಿಕಲಿ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಅಂದಾಗ ನಮಗೆ ಕಾಲ್ ಭಾಗ, ಅರ್ಧ ಭಾಗ, ಮುಕ್ಕಾಲ್ ಭಾಗ ನೋಡಿದ್ರೆ ಡೇಟಾ ಕಾಲ್ ಭಾಗದಲ್ಲಿ ಎಷ್ಟು ವೇರಿಯೇಷನ್ ಆಗಿದೆ, ಅರ್ಧಕ್ಕೆ ಹೋದಾಗ ಯಾವ ತರ ವೇರಿಯೇಷನ್ ಆಗಿದೆ, ಮುಕ್ಕಾಲ್ ಭಾಗದಲ್ಲಿ ಯಾವ ತರ ವೇರಿಯೇಷನ್ ಆಗಿದೆ, ಉಳಿದಿರೋದು ಯಾವ ತರ ವೇರಿಯೇಷನ್ ಆಗಿದೆ, ಈ ತರ ಅದನ್ನ ಅನಲೈಸ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಅಥವಾ ಔಟ್ಲೈಯರ್ಸ್ ಇದ್ದಾಗ ಯಾವ ತರ ವೇರಿಯೇಷನ್ ಆಗತ್ತೆ ಅನ್ನೋದನ್ನ ನೋಡ್ಲಿಕ್ಕೆ ನಮ್ಗದು ಈಸಿ ಆಗತ್ತೆ. ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಫೈಂಡ್ ರೇಂಜ್ ಅಂಡ್ ಕ್ವಾರ್ಟೈಲ್ಸ್. ದೆನ್ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್? ಫಸ್ಟ್ ನಾವೇನ್ ಮಾಡಿ, ಕನ್ಸಿಡರ್ ದ ಆಡ್ ನಂಬರ್ ಅಂಡ್ ಇವನ್ ನಂಬರ್ ಡೇಟಾ ಸೆಟ್ ಆಸ್ ಶೋನ್ ಬಿಲೋ. ಅಂದ್ರೆ ಒಂದು 50 ನಂಬರ್ಸ್ ಗಳನ್ನ ಆಡ್ ನಂಬರ್ಸ್ ಅಥವಾ ಇವನ್ ನಂಬರ್ಸ್. ನಾನಿಲ್ಲಿ ಆಡ್ ನಂಬರ್ ಡೇಟಾ ಸೆಟ್ ಅಂದ್ರೆ 1 3 5 7 9 ಅದಲ್ಲ. ಆಡ್ ನಂಬರ್ ಡೇಟಾ ಸೆಟ್ ಅಂದ್ರೆ ಲಾಸ್ಟ್ ಟೋಟಲ್ ನಂಬರ್ ಏನಿದೆಯಲ್ಲ ಅದು ಆಡ್ ನಂಬರ್ ಇರಬೇಕು. 51 ಇದ್ರೆ ಆಡ್ ನಂಬರ್, 50 ಇದ್ರೆ ಇವನ್ ನಂಬರ್. ದಟ್ಸ್ ಇಟ್. ಓಕೆ, ಅಷ್ಟು ನಂಬರ್ಸ್ ಯಾವ್ದಾದ್ರು ಬರಬಹುದು. ಆತರ ಒಂದು ನಂಬರ್ಸ್ ತಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ ಇಸ್ ಇವನ್ ಡೇಟಾ ಸೆಟ್ ಅಂಡ್ ದಿಸ್ ಇಸ್ ಆಡ್ ಡೇಟಾ ಸೆಟ್. ಇಲ್ಲಿ 15 ನಂಬರ್ಸ್ ಇದೆ, ಇಲ್ಲಿ 16 ನಂಬರ್ ಇದೆ. 15 ನಂಬರು ಅದು ಆಡ್ ನಂಬರು, 16 ನಂಬರು ಅದು ಇವನ್ ನಂಬರ್. ದಟ್ ಇಸ್ ದ ಓನ್ಲಿ ಡಿಫರೆನ್ಸ್. ಓಕೆ, ಆತರ ಒಂದು ಫಸ್ಟ್ ಆಡ್ ನಂಬರ್ ಡೇಟಾ ಸೆಟ್ ಅನ್ನು ಹಾಕೊಳ್ಳಿ. ದೆನ್ ನಾವು ಹೇಳಿದೀವಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು, ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ, ರೇಂಜ್ ಫಾರ್ಮುಲಾ ಇಸ್ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್, ಅದನ್ನ ಮಾಡ್ಕೊಳ್ಳಿ. ದೆನ್ ಕ್ವಾರ್ಟಲ್ 1 ಕಂಡುಹಿಡಿಯಿರಿ, ಕ್ವಾರ್ಟೈಲ್ 3 ಕಂಡುಹಿಡಿಯಿರಿ, ಮೀಡಿಯನ್ ಕೂಡ ಕಂಡುಹಿಡಿಯಿರಿ, ನೋ ಪ್ರಾಬ್ಲಮ್, ನಥಿಂಗ್ ವಿಲ್ ಹ್ಯಾಪನ್. ಫೈಂಡ್ ಔಟ್ ಮಾಡಿ. ದೆನ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಕೂಡ ಫೈಂಡ್ ಔಟ್ ಮಾಡಿ, ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಬೈ ಯೂಸಿಂಗ್ ದಿಸ್ ಮಿನಿಮಮ್, ಕ್ವಾರ್ಟೈಲ್ 1, ಕ್ವಾರ್ಟೈಲ್ 3, ಮ್ಯಾಕ್ಸಿಮಮ್, ಕ್ವಾರ್ಟೈಲ್ 2 ಗೆ ಮೀಡಿಯನ್, ಅದನ್ನ ಫೈಂಡ್ ಔಟ್ ಮಾಡಿ. ಅವೆಲ್ಲ ವ್ಯಾಲ್ಯೂಸ್ ಬರುತ್ತೆ. ಅದಕ್ಕೆ IQR ಕೂಡ ಫೈಂಡ್ ಔಟ್ ಮಾಡಿ. ಅದೇ ಸೇಮ್ ಸ್ಟೆಪ್ಸ್ ಅನ್ನ ಇವನ್ ಆಡ್ ನಂಬರ್ ಡೇಟಾ ಸೆಟ್ಗೂ ಕೂಡ ಫಾಲೋ ಮಾಡಿದ್ರೆ ದೇರ್ ಯು ಗೆಟ್ ದ ವ್ಯಾಲ್ಯೂಸ್. ಅಂಡ್ ಪ್ರತಿಯೊಂದಕ್ಕೂ ಕೂಡ ನಾವು ಇಂಟರ್ ಕ್ವಾರ್ಟೈಲ್ ರೇಂಜ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆನಾ? ಸೊ ಲೈಕ್ ದಿಸ್ ಇವನ್ ಡೇಟಾ ಸೆಟ್ಗೆ ಮಿನಿಮಮ್ 12, ಕ್ವಾರ್ಟೈಲ್ 1, ಕ್ವಾರ್ಟೈಲ್ 2, ಕ್ವಾರ್ಟೈಲ್ 3 ಮ್ಯಾಕ್ಸಿಮಮ್, ಅಥವಾ ಕ್ವಾರ್ಟೈಲ್ 2 ಆರ್ ಮೀಡಿಯನ್ ಅಂತ ಬರ್ಕೊಳ್ಳಿ. ಇದಕ್ಕೆ ರೇಂಜ್ ಏನ್ ಬಂತು, IQR ಏನ್ ಬಂತು ಬರ್ಕೊಳ್ಳೋಣ. ಸೇಮ್ ಆಡ್ ಡೇಟಾ ಸೆಟ್ಗೂ ಮಿನಿಮಮ್ ಕ್ವಾರ್ಟೈಲ್ 1, ಕ್ವಾರ್ಟೈಲ್ 2, ಕ್ವಾರ್ಟೈಲ್ 3 ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡೋಣ. Then you get range and interquartile range. Adana find out madana. Okay, that is what we are doing in the experiment number 14. Now we are doing it in a live by using Excel spreadsheet. So before going to that, we will discuss some multiple choice question. So get ready. ನಿಮ್ಮ ಆನ್ಸರ್ಸ್ ಏನಿದೆ ಅದನ್ನ ನೀವು ಚಾರ್ಟ್ ಬಾಕ್ಸ್ ಅಲ್ಲಿ ಹಾಕಿ. So the value of range in the given value data set is, ಈ ಕೊಟ್ಟಿರ್ತಕ್ಕಂಥ ಡೇಟಾ ಸೆಟ್ ಅಲ್ಲಿ ರೇಂಜ್ ಎಷ್ಟು? The value of range in the given value data set is 2 2 2 2 2 3 3 3 3 3 4 4 4 4 4 16. What will be the data set? ನಾವು ಮಧ್ಯದಲ್ಲಿ ನಂಬರ್ ನೋಡೋ ಅವಶ್ಯಕತೆನೇ ಇಲ್ಲ, ಅಲ್ಲಿ ಏನಾದ್ರೂ ಕೊಟ್ಕೊಳ್ಳಿ, ದಟ್ ಇಸ್ ಡಸಂಟ್ ಮ್ಯಾಟರ್ ಟು ಅಸ್. ನಮ್ಗೆ ಏನು ಬೇಕು, ರೇಂಜ್ ಅಂದ್ರೆ ಮ್ಯಾಕ್ಸಿಮಮ್ ಯಾವುದು, ಮಿನಿಮಮ್ ಯಾವುದು. ಸೊ ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ? ಹಿಯರ್ ಇಟ್ ಇಸ್ 16, ರೈಟ್? 16 is the maximum value, highest value. Then 2 is the lowest value. So what will be the range formula? Range is equal to maximum minus minimum. Maximum formula minus minimum formula. What is maximum? 16. What is minimum? 2. So what is the answer? 14. So many are sending 14 14 anta kalista idira. That is a good thing. So what is the right answer? That is option C, 14. ಅಷ್ಟೇ ನಮಗೆ ರೇಂಜ್ ಕಂಡುಹಿಡಿಯಲಿಕ್ಕೆ ಅಷ್ಟೇ ಬೇಕಾಗಿರೋದು. ಮಧ್ಯದಲ್ಲಿ ಏನಿದೆ that doesn't matter. That is the advantage also, that is the disadvantage also. Okay, then we are going for another one. The value of first quartile and third quartile in the given data set is, ಈ ಒಂದು ಕೊಟ್ಟಿರ್ತಕ್ಕಂಥ ಡೇಟಾ ಸೆಟ್ ಅಲ್ಲಿ ಫಸ್ಟ್ ಕ್ವಾರ್ಟೈಲ್ ಮತ್ತೆ ಥರ್ಡ್ ಕ್ವಾರ್ಟೈಲ್ ಅಂದ್ರೆ ಕ್ವಾರ್ಟೈಲ್ 1, ಕ್ವಾರ್ಟೈಲ್ 3 ನಂಬರ್ಸ್ ಯಾವ್ಯಾವುದು ಅಂತ ಕೇಳಿದ್ದಾರೆ. ಓಕೆ, ದೇ ಆರ್ ಗಿವನ್ ಆಪ್ಷನ್ 17 and 22, 19, 15 and 23, 18 and 20. 19 ಅಂತೂ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಾವಿಲ್ಲಿ 2 ವ್ಯಾಲ್ಯೂ ಕೇಳಿದೀವಿ, ಕ್ವಾರ್ಟೈಲ್ 1 ಮತ್ತೆ ಕ್ವಾರ್ಟೈಲ್ 3. ಹಾಗಾಗಿ ಒಂದೇ ಬರಕ್ಕಂತೂ ಸಾಧ್ಯ ಇಲ್ಲ. ಸೊ ನೋಡಿ ಎಷ್ಟು ನಂಬರ್ಸ್ ಇದೆ ಟೋಟಲ್? 1 2 3 4 5. ಇಲ್ಲಿ 5 ನಂಬರ್ಸ್ ಇದೆ. 1 2 3 4 5.
then 6, 7, 8, 9, 10, 11, 12. ಓಕೆ ಸಾರಿ 1 2 3 4 5 6 ಇದೆ. ಸೊ ಈ ಕಡೆ 5 ನಂಬರ್ಸ್ ಇದೆ. ಸೊ ಈ ಕಡೆ 5 ನಂಬರ್ಸ್, ಈ ಕಡೆ 5 ನಂಬರ್ಸ್. ಸೊ 19 ಏನಾಗುತ್ತೆ, 19 ವಿಲ್ ಬಿ ದ ಮೀಡಿಯನ್ ಹಿಯರ್. ಓಕೆ, ದೆನ್ ಕ್ವಾರ್ಟೈಲ್ 1 ಅಂದ್ರೆ ಎಲ್ಲಿ ಬರುತ್ತೆ, ಈ ಪಾರ್ಟ್ ಅಲ್ಲಿ ಬರುತ್ತೆ. ಅಗೇನ್ ಆ ಪಾರ್ಟ್ ಅಲ್ಲಿ ಮಧ್ಯದ್ದು 5 ನಂಬರ್ಸ್ ಅಲ್ಲಿ ಮಧ್ಯದ್ದು ಅಂದ್ರೆ ಯಾವುದು, 17. 17 ವಿಲ್ ಬಿ ದ ಕ್ವಾರ್ಟೈಲ್ 1. ಅಗೇನ್ ಈ 5 ನಂಬರ್ಸ್ ಅಲ್ಲಿ ಮಧ್ಯದ ಯಾವುದು, 5 ನಂಬರ್ಸ್ ಇದೆ, ಇಲ್ಲೂ ಕೂಡ 5 ನಂಬರ್ಸ್ ಅಲ್ಲಿ ಮಧ್ಯದ ಯಾವ್ದು ಬರುತ್ತೆ, 22. So that is quartile 3. So what are the answers? 17 is the quartile 1 and 22 is the quartile 3. Therefore, what is the right answer? That is option A, 17 and 22. Idu 19 median, 15 minimum value, 23 maximum value, then 17 quartile 1, 22 quartile 3. Okay, so that is the answer. Hope you understood. So we just summarize the thing we have discussed now. So in this session, we have discussed about range, advantages and disadvantages of range, quartiles, interquartile range, advantage and disadvantage of interquartile range, then how to find range and quartiles in Excel spreadsheet, and experiment number 14 to find range and quartiles. Then in the next session, we are going to discuss about measure of dispersion, quartile deviation, merit and demerits of quartile deviation, mean deviation, then how to find mean deviation in Excel spreadsheet, and then merits and demerits of mean deviation, and experiment number 15 to determine mean deviation and quartile deviation. So these are the things, especially mean deviation and quartile deviation. That is also very simple. Okay, ಇವನ್ನ ನಾವು ಮುಂದಿನ ಸೆಷನ್ ಅಲ್ಲಿ ತಿಳ್ಕೊಳ್ತೀವಿ. So now we are going for the experiment number 14 live session by using Excel. How can we find the that is the range and interquartile range? We will find it now by using Excel spreadsheet. Okay, so I will open Excel here. So search alli hogi MS Excel odiri. So double click ಮಾಡಿ, it will open Excel spreadsheet. Excel spreadsheet open ಆಗುತ್ತೆ. ಆ ಒಂದು Excel spreadsheet ಅಲ್ಲಿ ನಾವೀಗ ಈವನ್ ಡೇಟಾ ಸೆಟ್ ಮತ್ತೆ ಆಡ್ ನಂಬರ್ ಡೇಟಾ ಸೆಟ್ ಅನ್ನ ತಗೊಂಡು ಆ ಡೇಟಾ ಸೆಟ್ ಗಳಿಗೆ ನಾವು ಏನ್ ಮಾಡ್ತೀವಿ, ವಿ ವಿಲ್ ಫೈಂಡ್ ಔಟ್ ಮಿನಿಮಮ್, ಮ್ಯಾಕ್ಸಿಮಮ್, ಕ್ವಾರ್ಟೈಲ್ 1, ಮೀಡಿಯನ್, ಕ್ವಾರ್ಟೈಲ್ 3, ಅದಾದ್ಮೇಲೆ ರೇಂಜ್ ಮತ್ತೆ ಮೀಡಿಯನ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ, ರೇಂಜ್ ಅಂಡ್ ಮೀಡಿಯನ್. ಓಕೆ, ಸೊ ಐ ವಿಲ್ ಜಸ್ಟ್ ಸೇ ಟೇಕ್ ಹಿಯರ್ ಆಡ್ ಡೇಟಾ ಸೆಟ್. ಐ ವಿಲ್ ಜಸ್ಟ್ ಝೂಮ್ ಇಟ್. I will take here odd data set. One kade barkoltini. Next, I will take here even data set. Odd data set matte even data set anna barkoltini. Okay na? So then illi navu enen find out ಮಾಡ್ತೀವಿ ಅಂತ ಬರ್ಕೊಳ್ತೀವಿ. ಏನೇನ್ find out ಮಾಡ್ತೀವಿ? We will find minimum value, minimum. Then we will find quartile 1. Then we will find median, or bracket alli we can write it as quartile 2. Quartile 2, then we will go for quartile 3. Quartile 3 find out ಮಾಡ್ತೀವಿ. Then we will go for maximum. ಇವಿಷ್ಟನ್ನ ಕಂಡಿಡಿದ ಮೇಲೆ I will find range and I will find interquartile range, or simply we can write it as IQR. We will find out that. Okay, so ಒಂದು even data set, then first odd data set ಇದೆಯಲ್ಲ, first odd ಬರ್ಕೊಳ್ತೀನಿ. So odd data set and even data set ಎರಡಕ್ಕೂ ಕೂಡ ನಾವು ಈಗ ಏನ್ ಮಾಡ್ಕೊಳ್ತೀವಿ, we will find even data set, odd data set ಗೆ maximum, minimum, then quartile 1, median, quartile 3 find out ಮಾಡ್ತೀವಿ. ಅದಕ್ಕೆ ರೇಂಜ್ ಮತ್ತೆ ಇಂಟರ್ ಕ್ವಾರ್ಟೈಲ್ ರೇಂಜ್ ಅನ್ನ ಕೂಡ ಫೈಂಡ್ ಔಟ್ ಮಾಡ್ತೀವಿ. ಫಸ್ಟ್ ನಾನೀಗ 50 ಡೇಟಾ ಸೆಟ್ ಅನ್ನ ಬರ್ಕೊಳ್ತೀನಿ. ಯಾವ ತರ ಬರ್ಕೊಳ್ತೀವಿ, ರ್ಯಾಂಡಮ್ ಆಗಿ, ನಿಮಗೆ ಗೊತ್ತಿದೆ, ಇಸ್ ಈಕ್ವಲ್ ಟು ಹಾಕಿ ರ್ಯಾಂಡ್ ಬಿಟ್ವೀನ್ ಹಾಕಿ ಸುಮ್ನೆ ಜಸ್ಟ್ ಯು ಕ್ಯಾನ್ ಟೇಕ್ ಐ ಥಿಂಕ್ 1 to 100 ಒಳಗಡೆ ಹಾಕೊಳ್ಳಿ ಡೇಟಾ ರೇಂಜ್ ಅನ್ನ, ನೋ ಪ್ರಾಬ್ಲಮ್. ಸೊ 1 to 100 ಐ ವಿಲ್ ಟೇಕ್ 1,100. ಓಕೆ, ಸೊ ಎಂಟರ್, ಯಾವ್ದೋ ಒಂದು ನಂಬರ್ ಬಂತು. ಈಗ ಇದನ್ನ ಏನ್ ಮಾಡಿ 50 ಜನಕ್ಕೆ ಡ್ರಾಗ್ ಮಾಡಿ, ಬಿಕಾಸ್ ಫಸ್ಟ್ ಆಡ್ ನಂಬರ್ ಅಲ್ವಾ, 51ಕ್ಕೆ ಡ್ರಾಗ್ ಮಾಡಿ. 51 ಡೇಟಾ ಸೆಟ್ ಅನ್ನ ತಗೊಳ್ತೀನಿ ನಾನು. 51. ಓಕೆ, 51 ಆಯ್ತು.
ಕಂಟ್ರೋಲ್ ಸಿ ಕಾಪಿ ಮಾಡ್ಕೊಳ್ಳಿ, ಅಥವಾ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ದೆನ್ ಕಮ್ ಟು ಹಿಯರ್, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಬೇಕಾದ್ರೆ ಇಲ್ಲಿ 1 2 3 ವ್ಯಾಲ್ಯೂಸ್ ಇದೆ, ಜಸ್ಟ್ ಕ್ಲಿಕ್ ದಟ್. ಸೊ ವಿ ಗೆಟ್ 51 ಮೆಂಬರ್ಸ್ಗೆ ವ್ಯಾಲ್ಯೂಸ್ ಬಂತು ಅಲ್ವಾ. ನೆಕ್ಸ್ಟ್ ನನಗೆ ಏನ್ ಬೇಕು, ಆಡ್ ನಂಬರ್ ಆಯ್ತು, ಇವನ್ ನಂಬರ್ ಬೇಕು. ಇಲ್ಲಿ ಒಂದನ್ನ ಡಿಲೀಟ್ ಮಾಡ್ಕೊಳ್ಳಿ, ಜಸ್ಟ್ ಐ ಹ್ಯಾವ್ ಡಿಲೀಟೆಡ್ ಒನ್. ಈಗ ಡೇಟಾ ಚೇಂಜ್ ಆಯ್ತು ಇದು ಅಲ್ವಾ. ಈಗ ಈ ಡೇಟಾವನ್ನ ಏನ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. 50 ನಂಬರ್ಸ್ ಮಾತ್ರ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ದೆನ್ ಇಲ್ಲಿ ಇವನ್ ಡೇಟಾ ಸೆಟ್ ಅಲ್ಲಿ ಬಂದು ಪೇಸ್ಟ್ ಮಾಡಬೇಕಾದ್ರೆ ಸ್ಪೆಷಲ್ ಇಲ್ಲಿ ವ್ಯಾಲ್ಯೂಸ್ ಅಂತ ಇದೆ 1 2 3, ಅದರ ಮೇಲೆ ಕ್ಲಿಕ್ ಮಾಡಿ, ಇಟ್ ಹ್ಯಾಸ್ ಗಾಟ್ ಪೇಸ್ಟೆಡ್. ದೆನ್ ಅದಾದ್ಮೇಲೆ ಇದನ್ನ ಡಿಲೀಟ್ ಮಾಡಿ, ಫಿನಿಶ್ಡ್. ಸೊ ಯು ಕ್ಯಾನ್ ಸಿ ಹಿಯರ್ ವಿ ಹ್ಯಾವ್ ಕಲೆಕ್ಟೆಡ್ ಹೌ ಮೆನಿ ನಂಬರ್ಸ್ ಹಿಯರ್, 51 ನಂಬರ್ಸ್. ಓಕೆ, ಸೊ 49 ಇದೆ, 49 ನಂಬರ್ಸ್ ತಗೊಂಡಿದೆ. 2 ಲೈನ್ಸ್ ಬಿಟ್ಟಿದೀವಿ, ಇಲ್ಲಿ 49 ನಂಬರ್ಸ್ ಇದೆ. ಇಲ್ಲಿ ಎಷ್ಟಿದೆ, ಹಿಯರ್ ಇಟ್ ಇಸ್ 48 ನಂಬರ್ಸ್ ಇದೆ. 49 ಆಡ್ ನಂಬರ್, 48 ಇವನ್ ನಂಬರ್, ನೋ ಪ್ರಾಬ್ಲಮ್, ನಡೆಯುತ್ತೆ. 49 ಮತ್ತೆ 48 ಡೇಟಾ ಸೆಟ್ ಗಳನ್ನ ನಾವೀಗ ತಗೊಂಡಿದೀವಿ. ಸೊ ದಿಸ್ ಇಸ್ ಆಡ್ ಡೇಟಾ ಸೆಟ್, ದಿಸ್ ಇಸ್ ಇವನ್ ಡೇಟಾ ಸೆಟ್. ಫಸ್ಟ್ ಈಗ ನಾವು ಆಡ್ ಡೇಟಾ ಸೆಟ್ ಗೆ ಮಿನಿಮಮ್, ಕ್ವಾರ್ಟೈಲ್ 1, ಮೀಡಿಯನ್ ಎಲ್ಲಾವುದು ಫೈಂಡ್ ಔಟ್ ಮಾಡ್ತೀವಿ. ಸೊ ಫಸ್ಟ್ ಇಸ್ ಈಕ್ವಲ್ ಟು ಮಿನಿಮಮ್ ಗೆ MIN. ಓಕೆ, MIN ಬಂದ್ರೆ ಇಲ್ಲಿ MIN ಬರುತ್ತೆ, ಡಬಲ್ ಕ್ಲಿಕ್ ಮಾಡಿ, ಡೇಟಾ ಕೇಳುತ್ತೆ, ಆಡ್ ನಂಬರ್ಸ್ ಸೆಲೆಕ್ಟ್ ಮಾಡಿ. ಸೊ ಅಲ್ಲಿ ಒಂದು ಸರಿ ಕ್ಲಿಕ್ ಮಾಡಿ, ಒಂದು ಹಾಗೆ ಕರ್ಸರ್ನ ಹಾಗೆ ಕ್ಲಿಕ್ ಮಾಡಿ ಇಟ್ಕೊಂಡು ಫುಲ್ ಡೇಟಾ ಸೆಲೆಕ್ಟ್ ಮಾಡಿ, ದೆನ್ ಇಲ್ಲಿ ಬಂದು ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಮಾಡಿ. ಸೊ ವಿ ಗೆಟ್ ದ ವ್ಯಾಲ್ಯೂ ಇಸ್ ಮಿನಿಮಮ್ ಇಸ್ 4. ದೆನ್ ಕ್ವಾರ್ಟೈಲ್ 1 ಗೆ ಇಸ್ ಈಕ್ವಲ್ ಟು QUARTIL, ಇಲ್ಲಿ ಕೆಳಗಡೆ ಇದೆ ಕ್ವಾರ್ಟೈಲ್, ಡಬಲ್ ಕ್ಲಿಕ್ ಮಾಡಿ. ದೆನ್ ಅಗೇನ್ ಸೆಲೆಕ್ಟ್ ದ ಫುಲ್ ಡೇಟಾ ರೇಂಜ್, ಆಡ್ ಡೇಟಾ ಸೆಟ್ ಅನ್ನ ಸೆಲೆಕ್ಟ್ ಮಾಡಿ. ದೆನ್ ಮೇಲ್ಗಡೆ ಹೋಗಿ ಕಾಮ, ನೀವು ಅಷ್ಟಕ್ಕೆ ಹಾಕಿ ಎಂಟರ್ ಹೊಡೆದ್ರೆ ಅದು ಎರರ್ ತೋರಿಸುತ್ತೆ. ಯಾಕೆಂದ್ರೆ ಇಲ್ಲಿ ತೋರಿಸ್ತಾ ಇದೆ ಕ್ವಾರ್ಟೈಲ್ ಅರೇ ಕಾಮ ಕ್ವಾರ್ಟೈಲ್. ಅರೇ ಅಂದ್ರೆ ಡೇಟಾ ಸೆಟ್, ಕ್ವಾರ್ಟ್ ಅಂದ್ರೆ ಯಾವ ಕ್ವಾರ್ಟೈಲ್ ಬೇಕು ನಿಮ್ಗೆ, ಕಾಮ 1. ಓಕೆ, ಕಾಮ 1 ಹಾಕಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆದೆ. ಐ ಗಾಟ್ ಕ್ವಾರ್ಟೈಲ್ 1 ಇಸ್ 40. ದೆನ್ ವಿ ಗೋ ಫಾರ್ ಮೀಡಿಯನ್. ಮೀಡಿಯನ್ ಗೆ ಇಸ್ ಈಕ್ವಲ್ ಟು MED ಅಥವಾ ಕ್ವಾರ್ಟೈಲ್ 2 ಕೂಡ ಸೇಮ್, ಡಬಲ್ ಕ್ಲಿಕ್ ಮಾಡಿ, ಅಗೇನ್ ಸೆಲೆಕ್ಟ್ ಆಲ್ ದ ಡೇಟಾ ಸೆಟ್, ಎಲ್ಲ ಡೇಟಾವನ್ನ ಸೆಲೆಕ್ಟ್ ಮಾಡಿ, ದೆನ್ ಕಮ್ ಹಿಯರ್, ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡಿ. ವಿ ಗಾಟ್ ಮೀಡಿಯನ್. ದೆನ್ ವಿ ಆರ್ ಗೋಯಿಂಗ್ ಫಾರ್ ಕ್ವಾರ್ಟೈಲ್ 3 ಇಸ್ ಈಕ್ವಲ್ ಟು ಹೋಗಿ ಕ್ವಾರ್ಟೈಲ್ 3. ಕ್ವಾರ್ಟೈಲ್ 3 ಅಂದ್ರೆ ಅಗೇನ್ QUAR ಹೊಡೆದ್ರೆ ಬರುತ್ತೆ ಇಲ್ಲಿ. ಸೊ ಕ್ವಾರ್ಟೈಲ್ ಡಬಲ್ ಕ್ಲಿಕ್ ಮಾಡಿ, ಅಗೇನ್ ಸೆಲೆಕ್ಟ್ ಟೋಟಲ್ ರೇಂಜ್, ಡೇಟಾ ರೇಂಜ್ ಅನ್ನ ಸೆಲೆಕ್ಟ್ ಮಾಡಿ, ದೆನ್ ಕಾಮ 3, ಥರ್ಡ್ ಕ್ವಾರ್ಟೈಲ್ ಅಲ್ವಾ, ಕಾಮ 3, ಎಂಟರ್. ಕ್ವಾರ್ಟೈಲ್ 3 ಬಂತು. ದೆನ್ ಫೈನಲಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು MAX ಹೊಡಿರಿ, ಮ್ಯಾಕ್ಸಿಮಮ್ ಬರುತ್ತೆ, ಡಬಲ್ ಕ್ಲಿಕ್ ಮಾಡಿ. ದೆನ್ ಅಗೇನ್ ಸೆಲೆಕ್ಟ್ ಆಡ್ ಡೇಟಾ ಸೆಟ್, ಪೂರ್ತಿ ಡೇಟಾ ಸೆಟ್ ಅನ್ನ ಸೆಲೆಕ್ಟ್ ಮಾಡಿ, ದೆನ್ ಕ್ಲೋಸ್ ದ ಬ್ರಾಕೆಟ್ ಹಿಯರ್. ದೇರ್ ಯು ಗೆಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ಇಸ್ 99. ಈ ಒಂದು ಡೇಟಾ ಸೆಟ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, 99 ಇದೆ. ಸೊ ಫಾರ್ ಆಡ್ ಡೇಟಾ ಸೆಟ್ ವಿ ಗಾಟ್ ಮಿನಿಮಮ್ ಇಸ್ 4, ಕ್ವಾರ್ಟೈಲ್ ಇಸ್ 40, ಕ್ವಾರ್ಟೈಲ್ 2 ಇಸ್ 58, ಕ್ವಾರ್ಟೈಲ್ 3 ಇಸ್ 81, ಕ್ವಾರ್ಟೈಲ್ 4 is 99. ಇವನ್ ನಾವು ಕ್ವಾರ್ಟೈಲ್ ರೇಂಜ್ ಅಲ್ಲೂ ಇದನ್ನೇ ಕಂಡುಹಿಡಿದು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಫಾರ್ ಐ ಆಮ್ ಶೋಯಿಂಗ್, ಈಗ ಮಿನಿಮಮ್ಗೆ ಮಿನಿಮಮ್ ಫಾರ್ಮುಲಾ ಯೂಸ್ ಮಾಡಿದ್ವಿ ಇಲ್ಲಿ ಅಲ್ವಾ, ಅದ್ರ ಬದಲು ನಾವು ಕ್ವಾರ್ಟೈಲ್ ಫಾರ್ಮುಲಾ ಕೂಡ ಯೂಸ್ ಮಾಡಿದ್ರು ಬರುತ್ತೆ. ಕ್ವಾರ್ಟೈಲ್ ಯೂಸ್ ಮಾಡಿ, ದೆನ್ ಸೆಲೆಕ್ಟ್ ಟೋಟಲ್ ಆಡ್ ಡೇಟಾ ಸೆಟ್, ಓಕೆ, ದೆನ್ ಕಾಮ 0, ಮಿನಿಮಮ್ ಅಂದ್ರೆ 0. ಓಕೆ, ಅದಕ್ಕೆ ಎಂಟರ್ ಹೊಡಿತೀನಿ. ಸಿ, ಮಿನಿಮಮ್ ತಗೊಂಡ್ರು 4 ಬಂತು, ಕ್ವಾರ್ಟೈಲ್ ಫಾರ್ಮುಲಾ ಯೂಸ್ ಮಾಡಿದ್ರು 4 ಬಂತು. ಇವನ್ ಫಾರ್ ಮೀಡಿಯನ್ಗೂ ಕೂಡ ಅಷ್ಟೇ, ಇಸ್ ಈಕ್ವಲ್ ಟು ಕ್ವಾರ್ಟೈಲ್ ಡಬಲ್ ಕ್ಲಿಕ್ ಮಾಡಿ, ದೆನ್ ಸೆಲೆಕ್ಟ್ ದ ಡೇಟಾ ರೇಂಜ್ ಅನ್ನ ಸೆಲೆಕ್ಟ್ ಮಾಡಿ, ದೆನ್ ಇಲ್ಲಿ ಮೀಡಿಯನ್ ಅಂದ್ರೆ ಸೆಕೆಂಡ್ ಕ್ವಾರ್ಟೈಲ್ ಅಲ್ವಾ, ಕಾಮ 2 ಹಾಕಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡಿ. ಸಿ, 58 ಸೇಮ್ ಬಂತು. ದೆನ್ ಮ್ಯಾಕ್ಸಿಮಮ್ ಕೂಡ ಕ್ವಾರ್ಟೈಲ್ ಫಾರ್ಮುಲಾ ಯೂಸ್ ಮಾಡಬಹುದು, QUARTIL, ಕ್ವಾರ್ಟೈಲ್ ಡಬಲ್ ಕ್ಲಿಕ್ ಮಾಡಿ, ಅಗೇನ್ ಸೆಲೆಕ್ಟ್ ಡೇಟಾ ರೇಂಜ್ ಸೆಟ್, ಆಡ್ ಡೇಟಾ ಸೆಟ್ ಅನ್ನ ಸೆಲೆಕ್ಟ್ ಮಾಡಿದೀನಿ. ಈಗ ಮ್ಯಾಕ್ಸಿಮಮ್ ಅಂದ್ರೆ 4th ಕ್ವಾರ್ಟೈಲ್, ಅದು ಕಾಮ 4 ಹಾಕಿ ಎಂಟರ್ ಹೊಡಿ. ಸಿ, ವಿ ಗಾಟ್ ದ ಸೇಮ್. ನೀವು ಮಿನಿಮಮ್ ಫಾರ್ಮುಲಾ ಯೂಸ್ ಮಾಡಿದ್ರು 4 ಬರುತ್ತೆ, ಕ್ವಾರ್ಟೈಲ್ 0 ಹಾಕಿದ್ರು ಕೂಡ 4 ಬರುತ್ತೆ. ದೆನ್ ಮೀಡಿಯನ್ ಫಾರ್ಮುಲಾ ಯೂಸ್ ಮಾಡಿದ್ರು 58 ಬರುತ್ತೆ, ಕ್ವಾರ್ಟೈಲ್ 2 ಯೂಸ್ ಮಾಡಿದ್ರು ಕೂಡ 58 ಬರುತ್ತೆ. ದೆನ್ ಮ್ಯಾಕ್ಸಿಮಮ್ ಫಾರ್ಮುಲಾ ಯೂಸ್ ಮಾಡಿದ್ರು 99, ದೆನ್ ಕ್ವಾರ್ಟೈಲ್ 4 ಯೂಸ್ ಮಾಡಿದ್ರು ಕೂಡ 99. ಓಕೆ, ಸೊ ದಿಸ್ ಇಸ್ ಮಿನಿಮಮ್. ಕ್ವಾರ್ಟೈಲ್ 0 that is 4, then quartile 1 that is 40, then median that is quartile 2 that is 58, then quartile 3 81, and quartile 4 or maximum that is 99.
ಇದು ಜಸ್ಟ್ ನಾನು ನಿಮ್ಮ ರೆಫರೆನ್ಸ್ ಗೆ ತೋರಿಸಿದ್ದು. ಬೋತ್ ವಿ ಗೆಟ್ ದ ಸೇಮ್ ಆನ್ಸರ್. ನೌ ವಿ ಆರ್ ಗೋಯಿಂಗ್ ಫಾರ್ ಇವನ್ ಡೇಟಾ ಸೆಟ್. ಇವನ್ ಡೇಟಾ ಸೆಟ್ ಗೂ ಕೂಡ ಸೇಮ್ ಟೈಪ್ ಅಲ್ಲಿ ಮಾಡ್ತೀವಿ. MIN ಮಿನಿಮಮ್ ಹೊಡಿತೀವಿ, ಡಬಲ್ ಕ್ಲಿಕ್ ಮಾಡಿ ಇವನ್ ಡೇಟಾ ಸೆಟ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಇವನ್ ಡೇಟಾ ಸೆಟ್ ಸೆಲೆಕ್ಟ್ ಮಾಡಿ ದೆನ್ ಕ್ಲೋಸ್ ದ ಬ್ರಾಕೆಟ್, ಎಂಟರ್. ಸೊ ಮಿನಿಮಮ್ ವ್ಯಾಲ್ಯೂ ಅದರಲ್ಲಿ 2 ಇದೆ. ಮಿನಿಮಮ್ ವ್ಯಾಲ್ಯೂ ಇಸ್ 2. ದೆನ್ ಕ್ವಾರ್ಟೈಲ್ 1 QUARTIL ಡಬಲ್ ಕ್ಲಿಕ್ ಮಾಡಿ ಕ್ವಾರ್ಟೈಲ್ ಬರುತ್ತೆ. ದೆನ್ ಅಗೇನ್ ಸೆಲೆಕ್ಟ್ ಆಲ್ ದ ಡೇಟಾ ರೇಂಜ್ ಸೆಲೆಕ್ಟ್ ಮಾಡಿ. ದೆನ್ ಇಲ್ಲಿ ಅರೇ ಆದ್ಮೇಲೆ ಇಲ್ಲಿ ಯಾವ ಕ್ವಾರ್ಟೈಲ್ ಅಂತ ಹೇಳಬೇಕು, ಕಾಮ 1 ಹಾಕಿ ಎಂಟರ್ ಹೊಡಿ. 22.25. ದೆನ್ ಯು ಕ್ಯಾನ್ ಗೋ ಫಾರ್ ಮೀಡಿಯನ್. ಮೀಡಿಯನ್ ಅಲ್ಲಿ ಮತ್ತೆ ಅಗೇನ್ MED ಮೀಡಿಯನ್ ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಟೋಟಲ್ ಡೇಟಾ ರೇಂಜ್. ದೆನ್ ಇವನ್ ಡೇಟಾ ಸೆಟ್ ಮಾತ್ರ ನಾವು ಮಾಡ್ತಾ ಇರೋದು, ಇಲ್ಲೇನು ಕಾಮ ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಎಂಟರ್ ಹೊಡೆಯಿರಿ. ದೆನ್ ವಿ ಆರ್ ಗೋಯಿಂಗ್ ಫಾರ್ ಕ್ವಾರ್ಟೈಲ್ 3. ಕ್ವಾರ್ಟೈಲ್ 3 ಹೋಗಿ ಸೇಮ್ ಆಸ್ ಯೂಶುವಲ್ ಸೆಲೆಕ್ಟ್ ಆಲ್ ದ ಎಂಟೈರ್ ಇವನ್ ಡೇಟಾ ಸೆಟ್, ಕಾಮ ಕ್ವಾರ್ಟೈಲ್ 3 ಅಂದ್ರೆ ಕಾಮ 3 ಹಾಕಿ ಎಂಟರ್ ಹೊಡೆಯಿರಿ. 62. ದೆನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು, MAX ಮ್ಯಾಕ್ಸಿಮಮ್ ಹೊಡಿರಿ, ಡಬಲ್ ಕ್ಲಿಕ್ ಮಾಡಿ ಜಸ್ಟ್ ಸೆಲೆಕ್ಟ್ ಆಲ್ ದ ಡೇಟಾ ಸೆಟ್ ಹಿಯರ್. ದೆನ್ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆಯಿರಿ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 100. ಸೊ ದಿಸ್ ಇಸ್ ವಾಟ್ ದ ಮಿನಿಮಮ್, ಕ್ವಾರ್ಟೈಲ್ 1, ಮೀಡಿಯನ್, ಕ್ವಾರ್ಟೈಲ್ 3 ಅಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್. ಯು ಕ್ಯಾನ್ ಅಬ್ಸರ್ವ್ ಆ ಡೇಟಾ ಸೆಟ್ ಅಲ್ಲಿ ನೋಡಿ 4, 40, 58, 81, 99 ಎಲ್ಲ ರೌಂಡೆಡ್ ನಂಬರ್ಸ್ ಇದೆ, ಪೂರ್ಣಾಂಕಗಳಿದೆ. ಇಲ್ಲಿ ನೋಡಿ ಇವನ್ ನಂಬರ್ ಡೇಟಾ ಸೆಟ್ ಅಲ್ಲಿ ಮೀಡಿಯನ್ ಏನಾಗಿದೆ 35.5 ಬರುತ್ತೆ. ಯಾಕೆ? ಈಗ 48 ವ್ಯಾಲ್ಯೂನಲ್ಲಿ 24 ಈ ಕಡೆ ಬರುತ್ತೆ, 24 ಈ ಕಡೆ ಬರುತ್ತೆ, ಮಧ್ಯದಲ್ಲಿ ಯಾವ್ದು ನಂಬರ್ ಬರಲ್ಲ. ಆಗ ನಾವೇನ್ ಮಾಡ್ತೀವಿ, 24, 25 ಆ ಎರಡು ನಂಬರ್ ಗಳನ್ನ ತಗೊಂಡು ಡಿವೈಡೆಡ್ ಬೈ 2 ಮಾಡ್ತೀವಿ. ಅಂದ್ರೆ 24ನೇ ಸ್ಥಾನದಲ್ಲಿ ಏನ್ ನಂಬರ್ ಇದೆ, 25ನೇ ಸ್ಥಾನದಲ್ಲಿ ಏನ್ ನಂಬರ್ ಇದೆ, ಆ ಎರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿರೋದಕ್ಕೆ ನಮ್ಗೆ ಏನ್ ಬಂದಿದೆ 35.5 ಬಂದಿದೆ. ಸೊ ಇವನ್ ನಂಬರ್ ಡೇಟಾ ಸೆಟ್ ಅಲ್ಲಿ ಮೀಡಿಯನ್ ಈ ತರ ಬರುತ್ತೆ, 0.5 ಬರುತ್ತೆ. ಓಕೆ, ದೆನ್ ಇಲ್ಲೂ ಕೂಡ ಇವನ್ ಕ್ವಾರ್ಟೈಲ್ 1 ಕೂಡ ಅದೇ ತರ ಆಗಿದೆ. ಯಾಕೆಂದ್ರೆ ನಾವು 48 24 ತಗೊಂಡಾಗ ಅಗೇನ್ 24 ನಂಬರ್ಸ್ ಅಗೇನ್ ಅದು ಕೂಡ ಏನಾಯ್ತು, ಇವನ್ ನಂಬರ್ ಆಯ್ತು. 24 ಇವನ್ ನಂಬರ್ ಆಗಿದ್ರಿಂದ ಅಲ್ಲೂ ಕೂಡ ಮಧ್ಯದ ಏನ್ ಬರುತ್ತೆ ನೋಡ್ಬೇಕಾಗತ್ತೆ. ಓಕೆ, ಸೊ ಈ ಕಡೆನೂ ಕೂಡ 24 ಇದೆ, ಮೇ ಬಿ ಪಕ್ಕದಲ್ಲಿ 62 + 62 ಇತ್ತು ಅನ್ಸುತ್ತೆ. ಹಾಗಾಗಿ 62 + 62 ಡಿವೈಡೆಡ್ ಬೈ 2 ಮಾಡಿರೋದ್ರಿಂದ 62ನೇ ಬಂದಿದೆ. ಬಟ್ ಜನರಲಿ ಇಲ್ಲೂ ಕೂಡ ಕೆಲವೊಂದ್ಸರಿ ಇದು ಬರುತ್ತೆ, ಏನೋ ಡೆಸಿಮಲ್ ಪ್ಲೇಸಸ್ ಬರ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ಮಿನಿಮಮ್, ಕ್ವಾರ್ಟೈಲ್ 1, ಮೀಡಿಯನ್, ಕ್ವಾರ್ಟೈಲ್ 3 ಅಂಡ್ ಮ್ಯಾಕ್ಸಿಮಮ್ ಕಂಡುಹಿಡಿದಿದ್ದೀವಿ. ಈಗ ರೇಂಜ್ ಫೈಂಡ್ ಔಟ್ ಮಾಡೋಣ. ರೇಂಜ್ ಏನಿಲ್ಲ, ರೇಂಜ್ ಫಾರ್ಮುಲಾ ಏನು, ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್. ಸೊ ಇಸ್ ಈಕ್ವಲ್ ಟು ಹಾಕಿ ಇದು ಮ್ಯಾಕ್ಸಿಮಮ್ ಕ್ಲಿಕ್ ಮಾಡಿ ಅದು ಸೆಲೆಕ್ಟ್ ಆಗಿದೆ, ಮೈನಸ್ ಹಾಕಿ ಮಿನಿಮಮ್ ಕ್ಲಿಕ್ ಮಾಡಿ ನೋಡಿ ಇದು ಮ್ಯಾಕ್ಸಿಮಮ್ ಬ್ಲೂ ಕಲರ್ ಇರೋದು ಮ್ಯಾಕ್ಸಿಮಮ್ ಸೆಲೆಕ್ಟ್ ಆಗಿದೆ, ಮೈನಸ್ ಮಿನಿಮಮ್ ಯಾವುದು 4 ಅದು ಸೆಲೆಕ್ಟ್ ಆಗಿದೆ, ಎಂಟರ್ ಹೊಡೆಯಿರಿ. ವಿ ಗೆಟ್ 95. ಆರ್ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ 99 - 4 95 ಬರಿಬಹುದು. ಆದ್ರೆ ಕಡಿಮೆ ನಂಬರ್ ಇದೆ ಬರೀತೀರಾ, ಜಾಸ್ತಿ ನಂಬರ್ ಇದ್ದಾಗ ಯು ಮಸ್ಟ್ ನೋ ದ ಫಾರ್ಮುಲಾ. ಸೊ ದಟ್ಸ್ ವೈ ಇಸ್ ಈಕ್ವಲ್ ಟು ಹಾಕಿ ಜಸ್ಟ್ ಇದನ್ನ ಮಿನಿಮಮ್ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್ ಮಾಡಿ. ಓಕೆ, ಇಲ್ಲೂ ಕೂಡ ಅಷ್ಟೇ, ಇದಕ್ಕೂ ಕೂಡ ಇಸ್ ಈಕ್ವಲ್ ಟು ದಿಸ್ ಇಸ್ ಮ್ಯಾಕ್ಸಿಮಮ್ ಮೈನಸ್ ಇಲ್ಲಿ 2 ಇರೋದು ಮಿನಿಮಮ್, ಅಲ್ಲಿ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಅಷ್ಟೇ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಟ್ ಇಸ್ ಸೆಲೆಕ್ಟೆಡ್, ಎಂಟರ್ ಹೊಡೆಯಿರಿ. ಸೊ 98. ಸೊ 100 - 2 ದಟ್ ಇಸ್ 98. ದಟ್ ಇಸ್ ರೇಂಜ್. ದೆನ್ ಕ್ವಾರ್ಟೈಲ್, ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದ್ರೆ ಏನದು, ಕ್ವಾರ್ಟೈಲ್ 3 - ಕ್ವಾರ್ಟೈಲ್ 1. ಇದು ಕ್ವಾರ್ಟೈಲ್ 1, ಕ್ವಾರ್ಟೈಲ್ 3. ಸೊ ಕ್ವಾರ್ಟೈಲ್ 3 ಅದನ್ನ ಸೆಲೆಕ್ಟ್ ಮಾಡಿ ಮೈನಸ್ ಕ್ವಾರ್ಟೈಲ್ 1 ಎಂಟರ್ ಹೊಡೆಯಿರಿ. ಅದ್ರದ್ದು ಮಾತ್ರ ಆಡ್ ನಂಬರ್ ಅಲ್ಲಿ ಆಡ್ ನಂಬರ್ದೇ ತಗೊಳ್ಳಿ, ಇವನ್ ನಂಬರ್ಗೆ ಇವನ್ ನಂಬರ್ದೇ ತಗೊಳ್ಳಿ. ಸೊ 81 - 40 ದಟ್ ಇಸ್ 41. ದೆನ್ ಇಸ್ ಈಕ್ವಲ್ ಟು ಇಲ್ಲಿ ಕ್ವಾರ್ಟೈಲ್ 3 is 62 ಮೈನಸ್ 22.25 ದಟ್ ಇಸ್ ಕ್ವಾರ್ಟೈಲ್ 1, ಎಂಟರ್, ದಟ್ ಇಸ್ 39.75. So that is the interquartile range. Hope you understood this. So ನಾವಿಲ್ಲಿ 49 ನಂಬರ್ಸ್ ನ ಅದನ್ನ ಆಡ್ ಡೇಟಾ ಸೆಟ್ ತಗೊಂಡ್ವಿ, ಇನ್ನೊಂದು ಇವನ್ ಡೇಟಾ ಸೆಟ್ ಅಂತ ಹೇಳಿ 48 ನಂಬರ್ಸ್ ನ ತಗೊಂಡ್ವಿ, ರ್ಯಾಂಡಮ್ ಆಗಿ ನಂಬರ್ಸ್ ಗಳನ್ನ ಜನರೇಟ್ ಮಾಡಿದೀವಿ. ಓಕೆ, ಯು ಆರ್ ಅಬ್ಸರ್ವಿಂಗ್ ದಟ್. ದೆನ್ ಇಲ್ಲಿ ಮಿನಿಮಮ್ ನಾವು ಕಂಡುಹಿಡಿಯಬೇಕಾಗಿರೋದು ಮಿನಿಮಮ್, ಕ್ವಾರ್ಟೈಲ್ 1, ಮೀಡಿಯನ್, ಕ್ವಾರ್ಟೈಲ್ 3, ಮ್ಯಾಕ್ಸಿಮಮ್, ರೇಂಜ್, ಇಂಟರ್ ಕ್ವಾರ್ಟೈಲ್ ರೇಂಜ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮಿನಿಮಮ್ ಗೆ ವಿ ಹ್ಯಾವ್ ಯೂಸ್ಡ್ ಮಿನಿಮಮ್ ಫಾರ್ಮುಲಾ. ಕ್ವಾರ್ಟೈಲ್ 1 ಗೆ ಕ್ವಾರ್ಟೈಲ್ ಹಾಕಿ (1) ಡೇಟಾ ಸೆಲೆಕ್ಟ್ ಮಾಡಿ (1). ಮೀಡಿಯನ್ ಗೆ ಮೀಡಿಯನ್ ಫಾರ್ಮುಲಾ ಯೂಸ್ ಮಾಡಿದೀವಿ. ಕ್ವಾರ್ಟೈಲ್ 3 ಗೆ ಕ್ವಾರ್ಟೈಲ್ ಯೂಸ್ ಮಾಡಿ ಡೇಟಾ ಸೆಟ್ ಸೆಲೆಕ್ಟ್ ಮಾಡಿ (3) ಹಾಕಿದೀವಿ. ಮ್ಯಾಕ್ಸಿಮಮ್ ಗೆ ಮ್ಯಾಕ್ಸ್ ಫಾರ್ಮುಲಾ ಯೂಸ್ ಮಾಡಿದೀವಿ, ವಿ ಗಾಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್. ಈಗ ರೇಂಜ್ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ.
ಅದನ್ನ ಫಾರ್ಮುಲಾ ಹಾಕಿದೀವಿ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಕ್ಲಿಕ್ ಮಾಡಿ ಮೈನಸ್ ಮಿನಿಮಮ್ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ವಿ ಗೆಟ್ 95. ದೆನ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದ್ರೆ ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1. ಸೊ ಇಸ್ ಈಕ್ವಲ್ ಟು ಹಾಕಿ ಕ್ವಾರ್ಟೈಲ್ 3 ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿ ಮೈನಸ್ ಕ್ವಾರ್ಟೈಲ್ 1 ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಹೊಡೆಯಿರಿ, ವಿ ಗೆಟ್ ಇಂಟರ್ ಕ್ವಾರ್ಟೈಲ್ ರೇಂಜ್. ಸಿಮಿಲರ್ಲಿ here also we get the same thing. So range is equal to maximum minus minimum, that is 100 minus 2, that is 98, and interquartile range is quartile 3 minus quartile 1, so that is 39.75. So that is what the experiment of generating odd and even number data sets and then finding range and interquartile range. So to find in range ಮತ್ತೆ interquartile range ಕಂಡುಹಿಡಿಯಬೇಕು ಅಂದ್ರೆ ಈ ವ್ಯಾಲ್ಯೂಸ್ ಬೇಕೇ ಬೇಕು. ಮೀಡಿಯನ್ ಅವಶ್ಯಕತೆ ಇಲ್ಲ, ಬಟ್ ಫಾರ್ ಅವರ್ ಸೇಕ್ ಪರ್ಪಸ್ ವಿ ಹ್ಯಾವ್ ಜಸ್ಟ್ ಫೌಂಡ್ ಔಟ್. ನಮಗೆ ಬೇಕಾಗಿರೋದು ಮಿನಿಮಮ್, ಕ್ವಾರ್ಟೈಲ್ 1, ಕ್ವಾರ್ಟೈಲ್ 3, ಮ್ಯಾಕ್ಸಿಮಮ್ ಇವಷ್ಟೇ, ಜೊತೆಗೆ ಮೀಡಿಯನ್ ಕೂಡ ಕಂಡುಹಿಡಿದಿದ್ದೀವಿ. ಸೊ ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಮಾಡಿದ್ರೆ ಇಂಟರ್ ಕ್ವಾರ್ಟೈಲ್ ರೇಂಜ್ ಬರುತ್ತೆ. ದೆನ್ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್ ಮಾಡಿದ್ರೆ ನಮಗೆ ರೇಂಜ್ ಬರುತ್ತೆ. ಸೊ ದಟ್ ಈಸ್ ವಾಟ್ ದ ಎಕ್ಸ್ಪೆರಿಮೆಂಟ್ ನಂಬರ್ 14 ಟು ಫೈಂಡ್ range and interquartile range for the odd number data set and even number data set. So that is it from this experiment number 14. So thank you for watching this session. Thank you very much.